ಮಹಿಳೆಯರ ಒಂದು ಹಕ್ಕು ಕೂಡ ಇದರಿಂದ ನಾಶ ಮಾಡ್ತಕ್ಕಂಥ ಪ್ರವೃತ್ತಿ. ಅದಕ್ಕೆ ಭಾಳಷ್ಟು ಜನ ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಾಗಿದೆ ಅಕ್ಕಂದಿರ, ದಯಮಾಡಿ ನೀವೆಲ್ಲರೂ ಕೂಡ ಇದನ್ನು ವಿರೋಧ ಪಡಿಸಿ. ಇವತ್ತು ನೀವು ಸದಸ್ಯರುಗಳಾಗಿದ್ದೀರಾ, ಈ ಗ್ರಾಮ ಪಂಚಾಯತಿ ಇದ್ದರೆ ಇನ್ನೂ ನಿಮ್ಮ ಅಕ್ಕ ತಂಗಿಯರೋ ನಿಮ್ಮ ಸಂಬಂಧಿಗಳು ಯಾರಾದರೂ ಚುನಾಯಿತ ಪ್ರತಿನಿಧಿಯಾಗಿ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಮಹಿಳೆಯರು ಕೂಡ ಇದರ ಬಗ್ಗೆ ಧ್ವನಿಯನ್ನು ಮಾಡಬೇಕು. ಮತ್ತು ಮಾಧ್ಯಮ ನಿಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಇದು ಹೆಚ್ಚು ಜಾಗೃತಿಯನ್ನು ಈಗ ನಾನು ಹೇಳಿದ ತಕ್ಷಣ ಈಗ ನಿಮಗೆಲ್ಲ ನಮ್ಮ ವಿಜಯಕುಮಾರ್ ಸರ್ ಅವರು ಎಲ್ಲವನ್ನು ಒದಗಿಸಿದ್ದಾರೆ. ಎಷ್ಟೆಷ್ಟು ಗ್ರಾಮ ಪಂಚಾಯತಿಗಳು, ಎಷ್ಟೆಷ್ಟು ಜನಸಂಖ್ಯೆ ಇದೆ, ಯಾವ್ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮಾಧ್ಯಮದಲ್ಲಿ ಇದನ್ನು ಹೆಚ್ಚು ಪ್ರಚಾರವನ್ನು ಮಾಡಬೇಕು. ಮತ್ತು ನೀವು ಕೂಡ ಆ ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮ ಮಹೇಶ್ ಅವರು ಹೇಳ್ದಂಗೆ ಅದನ್ನು ನೀವು ಕೂಡ, ಯಾಕಂದರೆ ಸಮಾಜದ 4ನೇ ಅಂಗ ಮಾಧ್ಯಮ, ಸರ್ಕಾರದ 4ನೇ ಮಾಧ್ಯಮ ಭಾಳ ಮಾಧ್ಯಮಕ್ಕೂ ಭಾಳ ಶಕ್ತಿ ಇದೆ. ಕೇವಲ ಯಾರೋ ಹೇಳೋದನ್ನು ಬರೆದು ಸುದ್ದಿ ಮಾಡಿ ಬಿತ್ತರಿಸಿ ಮಾಡ್ತಕ್ಕಂಥದ್ದೆಲ್ಲ. ನಮ್ಮದು ಕೂಡ ಮಾಧ್ಯಮದ್ದು ಕೂಡ ಒಂದು ಹಕ್ಕಿದೆ. ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅಂಕುಟೊಂಕುಗಳನ್ನು ತಿದ್ದತಕ್ಕಂಥ ಲೇಖನ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ಮಾಧ್ಯಮದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂತೇಳಿದ್ರೆ ಜೊತೆಗೆ ಇನ್ನೂ ಒಂದು ಹೇಳಿದ್ರು ವಿಜಯಕುಮಾರ್ ಸಾವರು, ಭಾಳ ನೋವಿನ ವಿಚಾರ ಏನಪ್ಪ ಅಂದರೆ, ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಆ ಸೌಲಭ್ಯನ ಪಡ್ತಕ್ಕಂಥ ಎಲ್ಲ ಸಮುದಾಯ, ಯಾವುದೇ ಜಾತಿಯವರು, ಎಲ್ಲ ಸಮುದಾಯದ ಮಕ್ಕಳಿಗೆ ಸರ್ಕಾರದ ಸೇವೆ ಸೌಲಭ್ಯಗಳು ಕೂಡ ಕಡಿತ ಆಗ್ತದೆ. ಜೊತೆಗೆ ಇವತ್ತು ಎಷ್ಟೋ ಜನ, ಭಾಳಷ್ಟು ಜನ ಇಳ್ವಾಡಿ ಈ ಕಡೆ ಭಾಗದಲ್ಲೆಲ್ಲ 94 ಸಿಗಳು ಹಾಕ್ಕೊಂಡು ಮತ್ತು 93 ಹಕ್ಕುಪತ್ರಗಳನ್ನು ಹಾಕಿ ಹೋರಾಟ ಮಾಡ್ತಾಯಿದ್ರೆ, ಒಂದು ಸಾರಿ ಪುರಸಭೆ ನಗರಸಭೆ ಆಗಿಬಿಟ್ರೆ ನಿಮಗೆ ಯಾವುದೇ ಭೂಮಿಯನ್ನು ಸಿಗೋದಿಲ್ಲ. ಜೊತೆಗೆ ಇವತ್ತು ಸೈಟ್ ಕೂಡ ಕೊಡೋದು ಕೂಡ ಅರ್ಹತೆ ಇರಲ್ಲ. ಪ್ರತಿಯೊಬ್ಬರು ಇದೊಂದು ಕ್ರಾಂತಿ ಪುರುಷರಾಗಿ ದಯಮಾಡಿ ತಾಲೂಕಿನಲ್ಲಿ ಧ್ವನಿ ಆಗಬೇಕು. ಇಲ್ಲ ಅಂತೇಳಿದ್ರೆ ನಾವು ಈ ಹಿಂದೆ ಯಾವ ರೀತಿ ಬ್ರಿಟಿಷರ ಕಾಲದಲ್ಲಿ ಗುಲಾಮರಾಗಿದ್ದೀವೋ ಆ ರೀತಿ ಗುಲಾಮರಾಗ್ತಾ ಇದ್ದೀವಿ. ಇವತ್ತು ಯಾರೋ ಇಬ್ಬರ ಜನಪ್ರತಿನಿಧಿಗಳು ಏನು ಅವರ ಸ್ವಾರ್ಥಕ್ಕಾಗಿ ಇಡೀ ತಾಲೂಕನ್ನು ಬಲಿ ಕೊಡ್ತಾ ಇದ್ದಾರೆ. ಮುಂದೆ ಅವರು ಯಾರೋ ಒಬ್ಬರಿಬ್ಬರಿಗಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಯಾಕೆ ನಮ್ಮ ಹಕ್ಕುಗಳನ್ನು ನಾವು ಕಳೆದುಕೋಬೇಕು? ಹಾಗಾಗಿ ನೀವು ಒಳ್ಳೇದಿದ್ದರೆ ಒಳ್ಳೆಯದನ್ನು ಮಾಡಿ. ಆಮೇಲೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖರು ಹೊರಗಡೆ ಬನ್ನಿ, ಧ್ವನಿಯಾಗಿ ಕೇಳ್ರಿ. ಕೇಳೋಕ್ಕೆ ನಿಮ್ಗೇನು ಮುಗ್ಧರ ಹಾಕಿದಾರ? ಇವತ್ತು ಎಷ್ಟೋ ಜನ ಪಾಪ ಅವಾಗಲೇ ಹೇಳಿದ್ರು, ಬಾಬು ಅವರು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ, ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ತೀನಿ ಅಂತೇಳಿ ಕನಸು ಕಟ್ಕೊಂಡೇ ಇದ್ದಾರೆ. ನಿಮ್ಮ ಕನಸಕ್ಕೆ ಎಳ್ಳು ನೀರು ಬಿಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತ ಎಲ್ಲರಿಗೂ ಎಳ್ನೀರು ಕೊಟ್ಟು ಯಾರೋ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತಾಯಿದ್ರು, ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತದೆ. ಹಾಗಾಗಿ ಮಾಧ್ಯಮದ್ದು ಕೂಡ ಭಾಳಷ್ಟು ಇವೆಲ್ಲ ಕರೆಕ್ಟ್ ಹೋಗ್ಬಿಟ್ಟಿದ್ದೀರ. ನಾವು ಇವತ್ತು ಇವಾಗೂ ಕೂಡ ಈ ಪತ್ರ ಕೊಡ್ತಾಯಿದ್ವಿ. ಮಾಧ್ಯಮಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಈ ಮಾಧ್ಯಮಗೋಷ್ಠಿಯಲ್ಲಿ ತಾಲೂಕಿನ ಹಿರಿಯ ಪತ್ರಕರ್ತರು, ನಮ್ಮೆಲ್ಲ ಮಾರ್ಗದರ್ಶಕರು ಆದಂಥ CR ವಿಜಯಕುಮಾರ್ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ವೇದಿಕೆ ಪರವಾಗಿ ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ JBM ಜನಜಾಗೃತಿ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಅತ್ತಿಬೆಲೆ ರವಿಕುಮಾರ್ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕ JBM ಜನಜಾಗೃತಿ ವೇದಿಕೆಯ ರಾಜ್ಯ ಖಜಾಂಚಿಗಳಾದಂಥ K ಮಹೇಶ್ವರ್ ಇದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ JBM ಜನಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ TS ಕುಮಾರಾಚಾರ್ಯ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ, ಈ ದಿನದ ಒಂದು ಮಾಧ್ಯಮಗೋಷ್ಠಿಯ ಮುಖ್ಯ ವಿಚಾರ ಏನಂತ ಹೇಳಿದರೆ, ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸುಮಾರು 26 ಗ್ರಾಮ ಪಂಚಾಯತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರ್ತದೆ. ಈ ಹಿಂದೆ 28 ಇತ್ತು. ಕೆಲವು 2 ಗ್ರಾಮ ಪಂಚಾಯತಿಗಳನ್ನು, 3 ಗ್ರಾಮ ಪಂಚಾಯತಿಗಳನ್ನು ಪುರಸಭೆಯಾಗಿ ಮೇಲ್ದರ್ಜೆಗೇರಿಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಪ್ರಸ್ತುತ ಇರ್ತಕ್ಕಂಥ 20 ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹೆಚ್ಚು ಗ್ರಾಮ ಪಂಚಾಯತಿಗಳು ಇಂದಿಗೂ ಕೂಡ ಹಳ್ಳಿಯ ವಾತಾವರಣದಿಂದ 90% ಕೃಷಿ ಭೂಮಿಯನ್ನು ಅವಲಂಬಿಸಿರ್ತಕ್ಕಂಥ ಒಂದು ವಾತಾವರಣ ಇವತ್ತು ಆನೇಕಲ್ ತಾಲೂಕಿನ ಗ್ರಾಮ ಪಂಚಾಯತಿಗಳಲ್ಲಿದೆ. ಮತ್ತು ವಿಶೇಷವಾಗಿ ಇವತ್ತೇನಪ್ಪ ಅಂತೇಳಿದ್ರೆ, ಈ 20 ಗ್ರಾಮ ಪಂಚಾಯತಿಗಳನ್ನು ಪ್ರಸ್ತುತ ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರ, ಇವತ್ತು ಆನೇಕಲ್ ತಾಲೂಕಲ್ಲಿ 28 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ
8 ಗ್ರಾಮ ಪಂಚಾಯತಿಗಳನ್ನು ಹೊರತುಪಡಿಸಿ ಉಳಿದ 20 ಗ್ರಾಮ ಪಂಚಾಯತಿಗಳನ್ನು ಮೇಲ್ದರ್ಜೆಗೇರಿಸಬೇಕು ಅಂತಕ್ಕಂಥ ಒಂದು ಸುದ್ದಿ ಇತ್ತೀಚೆಗೆ ಒಂದು 6 ತಿಂಗಳಿಂದ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಹರಿದಾಡಿದಾಗ ಇದು ಫೇಕ್ ನ್ಯೂಸು, ಇದು ಯಾರೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅಂಥೇಳಿ ಅದನ್ನು ಮತ್ತೊಮ್ಮೆ ಹಾಕಿದಾಗ ಎಲ್ಲರೂ ಕೂಡ ನಾವು ಅದನ್ನು ಫೇಕೇ ಇರ್ಬೋದು. ಯಾಕಂತೇಳಿದ್ರೆ ಆ ಒಂದು ಸುತ್ತೋಲೆಯಲ್ಲಿ ಯಾವುದೇ ಸರ್ಕಾರದ ಆದೇಶ ಸಂಖ್ಯೆಗಳಿರಲಿಲ್ಲ. ಈಗ ಕಳೆದ 3 ದಿನಗಳಿಂದ ಸನ್ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ತುರ್ತು ಅಂಥೇಳಿ ಒಂದು ಅಥೆಂಟಿಕ್ ಆಗಿ ಗ್ರಾಮ ಪಂಚಾಯತಿಗಳಿಗೆ ಈ ರೀತಿಯಾಗಿ 20 ಗ್ರಾಮ ಪಂಚಾಯತಿಗಳನ್ನು ಮೇಲ್ದರ್ಜೆಗೇರಿಸ್ತಾ ಇದ್ದೀವಿ, ಹಾಗಾಗಿ ನಮಗೆ ತುರ್ತು ವರದಿಯನ್ನು ಕೊಡಿ ಅಂಥೇಳಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಪತ್ರವನ್ನು ಕೊಟ್ಟಾಗ, ನಮಗೆ ಒಬ್ಬ ಕಾರ್ಯನಿರ್ವಹಣಾ ಅಧಿಕಾರಿಗಳೇ ಕೊಟ್ಟಾಗ ನಮಗೆ ಅಥೆಂಟಿಕ್ ಆಯಿತು. ಹಾಗಾಗಿ ನಾವು ಈ ಒಂದು ಸುದ್ದಿಗೋಷ್ಠಿಯನ್ನು ಕೊಡೋದಕ್ಕೆ ಅಥವಾ ವಿರೋಧವಾಗಿ ಅಥವಾ ಇದು ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದನ್ನು ನಾವು ಸಾರೆಲ್ಲ ಕೂತ್ಕೊಂಡು ಇದನ್ನು ವರದಿಗಳನ್ನು ನೋಡಲಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿಗಳಿರೋದ್ರಿಂದ 5 ವರ್ಷಕ್ಕೊಮ್ಮೆ 515 ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ. ಗ್ರಾಮ ಪಂಚಾಯತಿಗಳಿದ್ರೆ 550 ಜನ ಗ್ರಾಮ ಪಂಚಾಯತಿ, 20 ಜನ ತಾಲೂಕ್ ಪಂಚಾಯತಿ, 9 ಜನ ಜಿಲ್ಲಾ ಪಂಚಾಯತಿಯ ಪ್ರತಿನಿಧಿಗಳಾಗಿ ಹೊರಹೊಮ್ಮುತ್ತಾರೆ. ಇವತ್ತು ಈ ಮೇಲ್ದರ್ಜೆಗೇರಿಸಿದ್ರೆ ಈ 500 ಜನರಿಗೆ ಅನ್ಯಾಯ ಆಗ್ತದೆ, 20 ತಾಲೂಕ್ ಪಂಚಾಯತಿ ಕ್ಷೇತ್ರಗಳು ಅನ್ಯಾಯ ಆಗ್ತದೆ, 9 ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳು ಆಗ್ತದೆ. ಮತ್ತು ನಮ್ಮದೇನಪ್ಪ ಅಂತೇಳಿದ್ರೆ ಇವತ್ತು ಕೆಲವು 2-3 ಗ್ರಾಮ ಪಂಚಾಯತಿಗಳು ಇವತ್ತು ಬಲಿಷ್ಠವಾಗಿದ್ದಾವೆ, ಆರ್ಥಿಕವಾಗಿದ್ದಾವೆ, ಜನಸಂಖ್ಯೆ ಹೆಚ್ಚಳವಾಗಿದೆ. ಅದನ್ನು ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ಆದರೆ ಇವತ್ತು ಮೊದಲನೇದಾಗಿ ದೊಮ್ಸಂದ್ರ, ಯಮರೆ, ಸರ್ಜಾಪುರ ಪಂಚಾಯತಿಗಳನ್ನು ನಗರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇದರ ಏನು ಈ ನಗರ ಸಭೆಗೆ ಯಾವ ಮಾನದಂಡ ಇರಬೇಕು ಆ ಮಾನದಂಡಕ್ಕೆ ವಿರುದ್ಧವಾಗಿದೆ. ಇವತ್ತು ನಮ್ಮ ದೊಮ್ಸಂದ್ರ ಗ್ರಾಮ ಪಂಚಾಯತಿ ಎಲ್ಲೇ ಬಂದು ಮುತ್ತನಲ್ಲೂರು ಪಂಚಾಯತಿ ವ್ಯಾಪ್ತಿ ಬರುವಂಥ ಬೈಲು ಬಸವೇಶ್ವರ ದೇವಸ್ಥಾನದಿಂದ ಹಿಡಿದು ಅವ್ರ ನಗರಸಭೆ ಆದರೆ ಬೈಲು ಬಸವೇಶ್ವರದಿಂದ ಹಿಡಿದು ಸರ್ಜಾಪುರದ ಬಾಗಲೂರು ಗಡಿ ಕಗ್ನೂರವರೆಗೂ ಬರ್ತಕ್ಕಂಥದ್ದು ಸುಮಾರು 13ರಿಂದ 14 ಕಿಲೋಮೀಟ್ರು ವ್ಯಾಪ್ತಿಯನ್ನು ಒಳಗೊಳ್ಳುತ್ತದೆ. ಆಗ ಕಾರ್ಯಚಟುವಟಿಕೆಗಳು ಮಾಡೋದು ಅಥವಾ ಜನಪ್ರತಿನಿಧಿಗಳು ಮಾಡ್ತಕ್ಕಂಥ ಕೆಲಸಕ್ಕೆ ಭಾಳಷ್ಟು ಅನ್ಯಾಯ ಆಗ್ತದೆ. ಜೊತೆಗೆ ಇವತ್ತು ಹತ್ತುಬೆಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆ ಕೂಡ ನಗರಸಭೆ. ನಮಗೆ ವಿಶೇಷವಾಗಿ ಆನೇಕಲ್ ಪುರಸಭೆಯನ್ನು, ಒಣಕನಹಳ್ಳಿ, ಸಮಂದೂರು ಪಂಚಾಯಿತಿಗಳನ್ನು ಆನೇಕಲ್ಗೆ ನಗರಸಭೆಗೆ ಮಾಡಬೇಕು ಅಂತ ಹೊರಟಿದ್ದಾರೆ. ಇವತ್ತಿಗೂ ಕೂಡ 90% ಭಾಗ ಸಮಂದೂರು, ಒಣಕನಹಳ್ಳಿಯಲ್ಲಿ ಕೃಷಿಯನ್ನು ಅವಲಂಬಿತರಾಗಿದೆ. ಈ ಪ್ರಕ್ರಿಯೆ ಮಾಡಬೇಕಂದ್ರೆ 50% ಹೆಚ್ಚು 60% ಅಷ್ಟು ಉದ್ಯೋಗಸ್ಥರು ಇರಬೇಕು ಅಂತಿದೆ ಕಾಯ್ದೆಯಲ್ಲಿ. ಆದರೆ ಇಲ್ಲಿ ಯಾರು 60% ಉದ್ಯೋಗಸ್ಥರಿಲ್ಲ ಮತ್ತು 90% ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಮತ್ತು ಇವತ್ತು ಸಮಂದೂರು ಪಂಚಾಯತಿಯಲ್ಲಿ ಗೆಟಕಿಂಬೆಲೆ ಇರ್ಬೋದು ಅಥವಾ ತಿಮ್ಸಂದ್ರ ಇರ್ಬೋದು, ಆ ತಮಿಳುನಾಡಿಗೆ ಗಡಿ ಆಗಿರ್ತಕ್ಕಂಥದ್ದು. ಇಂದಿಗೂ ಕೂಡ ಅಲ್ಲಿ ಬಸ್ ಸೌಕರ್ಯ ಇಲ್ಲ, ಹಾಸ್ಪಿಟ್ಲ್ ವ್ಯವಸ್ಥೆ ಇಲ್ಲ. ಅವರೆಲ್ಲರೂ ಕೂಡ ಅವರೇನಾದರೂ ನಗರಸಭೆ ಆದರೆ ಆನೇಕಲ್ ಪಟ್ಟಣಕ್ಕೆ ಬರಬೇಕು. ಇವತ್ತು ಆ ಸಮಂದೂರು ಗ್ರಾಮ ಪಂಚಾಯತಿಯಲ್ಲಿ ಒಂದು 20 ಜನ ಸದಸ್ಯರಿದ್ದಾರೆ ಅಂತ ಹೇಳಿದ್ರೆ, ಅದು ಏನಾದರೂ ಕಟ್ಟಾದರೆ ಅಲ್ಲಿರ್ತಕ್ಕಂಥ 10,000 ಜನಸಂಖ್ಯೆಗೆ 2 ಸದಸ್ಯರಾಗ್ತಾರೆ. ಅಲ್ಲಿಗೆ 18 ಜನರ ಅಧಿಕಾರವನ್ನು, ಸಂವಿಧಾನಾತ್ಮಕವಾಗಿದ್ದಂಥ ರಾಜಕೀಯ ಅಧಿಕಾರವನ್ನು ಎಲ್ಲೋ ಒಂದು ಕಡೆ ಅವರ ಅಧಿಕಾರವನ್ನು ಕೀಳ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ಜೊತೆಗೆ ಇವತ್ತು ಕರ್ಪೂರು, ಬ್ಯಾಗಡದಹಳ್ಳಿ ಗ್ರಾಮ ಪಂಚಾಯತಿಯನ್ನು ಪುರಸಭೆ ಮಾಡಬೇಕು. ಕರ್ಪೂರ್ ಪಂಚಾಯತಿ ಕೂಡ 90% ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಹಾಗಾಗಿ ಮತ್ತು ನಮ್ಮ ಮುಗಳೂರು, ನೆರಗ, ಬಳ್ಳೂರು, ಮಾಯಸಂದ್ರ ಇವೆಲ್ಲ ಕೂಡ ಅವೈಜ್ಞಾನಿಕವಾಗಿ. ಈ ಪುರಸಭೆ ಸುತ್ತೋಲೆ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ 20,000ದಿಂದ 50,000 ಜನಸಂಖ್ಯೆ ಇರಬೇಕು ಅಂತ. ಈಗ ನಾನು ಸೆನ್ಸಸ್ ಕೂಡ ತಮಗೆ ಇದನ್ನು ಕೊಡ್ತಾಯಿದ್ದೀನಿ, ಸರ್ಕಾರ ಮಾಡಿರ್ತಕ್ಕಂಥ ಸೆನ್ಸಸ್ ಜನಸಂಖ್ಯೆ. ಇದರಲ್ಲಿ ಇವತ್ತು ನೋಡಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಏನು ಇವಾಗ ನೆರಿಗೆ ಗ್ರಾಮ ಪಂಚಾಯತಿಯಲ್ಲಿ 8,000 ಇದೆ. 8,000 ಇರೋದು ಪುರಸಭೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅವರು 8,000 ಪ್ಲಸ್ಸು ಈ ಒಂದು ಮುಗಳೂರು ಈ ಎರಡನ್ನು ಸೇರಿಸಿ 18,000ಕ್ಕೆ ಪುರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. 18,000 ಪುರಸಭೆ ಮಾಡಬೇಕಾದ್ರೆ ಅದರ ವಿಸ್ತೀರ್ಣ ಎಷ್ಟಿದೆ ಅಂತ ಹೇಳಿದ್ರೆ
ನೆರಿಗಾ ಮತ್ತು ಮಂಗಳೂರು ಗಾಡಿ ಬಾಡಕ್ಕೆ ಸುಮಾರು 6 ರಿಂದ 7 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟ್ರಿಗೆ ಇದು ಕೂಡ ಅವೈಜ್ಞಾನಿಕ, ಒಂದು ವಿಸ್ತೀರ್ಣ ಕೂಡ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಮತ್ತು ಏನು ಅಲ್ಲಿ ಮೂಲಭೂತ ಸೌಕರ್ಯಗಳು ಇವತ್ತು ಇನ್ನೂ ಕೂಡ ಭಾಳಷ್ಟು ನಮಗೆ ಇನ್ನೂ ರಸ್ತೆಗಳಿರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಹಲವಾರು ಮೂಲಭೂತ ಸೌಕರ್ಯಗಳಿವೆ ಇವತ್ತು. ಜೊತೆಗೆ ಮುತ್ತನಲ್ಲೂರು, ಅಂದೇನಹಳ್ಳಿ, ಬಿಲ್ಲಾಪುರ, ಮುತ್ತನಲ್ಲೂರು ಗ್ರಾಮ ಪಂಚಾಯತಿ, ಅಂದೇನಹಳ್ಳಿ ಪಂಚಾಯತಿ, ಬಿಲ್ಲಾಪುರ ಗ್ರಾಮ ಪಂಚಾಯತಿಗಳನ್ನು ಸೇರಿಸಿದ್ರೆ ಸುಮಾರು 7 ರಿಂದ 8 ಕಿಲೋಮೀಟ್ರ್ ಆಗುತ್ತೆ. ಇದು ಈ ಒಂದು ಪ್ರಕ್ರಿಯೆ ಪಂಚಾಯತ್ ರಾಜ್ ಕಾಯ್ದೆಗೆ ಅಥವಾ ಪುರಸಭೆ ಕಾಯ್ದೆಗೆ ವಿರೋಧವಾಗಿದೆ, ಅವೈಜ್ಞಾನಿಕವಾಗಿದೆ ಅಂತಕ್ಕಂಥದ್ದು ನಮ್ಮ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇವತ್ತು ಧ್ವಂಸಂದ್ರ, ಯಮರೆ, ಸರ್ಜಾಪುರ ಈ ಗ್ರಾಮ ಪಂಚಾಯತಿಗಳನ್ನು ನಗರಸಭೆಯನ್ನು ಮಾಡ್ತಕ್ಕಂಥದ್ದು, ಹತ್ತಬೇಲೆ ಪುರಸಭೆ, ನೆರಳೂರು, ಬಿದಿರುಗುಪ್ಪೆಯನ್ನು ನಗರಸಭೆ ಮಾಡ್ತಕ್ಕಂಥದ್ದು, ಮತ್ತು ಆನೇಕಲ್ ತಾಲೂಕಿನಲ್ಲಿ ಒಣಗನಹಳ್ಳಿ, ಸಮಂದೂರು ಗ್ರಾಮ ಪಂಚಾಯತಿ ಮತ್ತು ಆನೇಕಲ್ ಪುರಸಭೆಯನ್ನು ಸೇರಿಸಿ ಒಂದು ನಗರಸಭೆಯನ್ನು ಮಾಡ್ತಕ್ಕಂಥದ್ದು. ಇದರ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರ ಸಂಖ್ಯೆ 30/135/2024-25 9/9/2024 ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು CR 89/2024-25 8/10/2024 ಇದರ ಆದೇಶದಂತೆ ಮಾನ್ಯ ಆನೇಕಲ್ ತಾಲೂಕ್ ಪಂಚಾಯತಿ ಅವರು ಅದು ಇಒನೂ ಮಾಡಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಯಾರೋ ಬೇರೊಬ್ಬ ಅಧಿಕಾರಿ ಎಂಥದ್ದು ಅವರ ಪರವಾಗಿ ಅಂತ ಒಂದು ಸಹಿ ಮಾಡಿ ಗ್ರಾಮ ಪಂಚಾಯತಿಗಳಿಗೆ ತುರ್ತು ಅಂತೇಳಿ ಇವತ್ತು ಈ ಒಂದು ಸುತ್ತೋಲೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಈ ಒಂದು ಕರ್ಪೂರು, ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಗಳನ್ನು ಮತ್ತು ಪುರಸಭೆಗಳನ್ನಾಗಿ ಒಟ್ಟಾರೆಯಾಗಿ ಈ ಒಂದು 20 ಗ್ರಾಮ ಪಂಚಾಯತಿಗಳಿಂದ ಪ್ರತಿ 5 ವರ್ಷಕ್ಕೊಮ್ಮೆ 515 ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ರಾಜ್ಯಾಧಿಕಾರವನ್ನು ಪಡಿತಾಯಿದ್ರು. ಈ 515 ಜನರ ಅಧಿಕಾರವನ್ನು ಇವತ್ತು ಕಿತ್ತಾಕಿ, ಜೊತೆಗೆ 9 ಜಿಲ್ಲಾ ಪಂಚಾಯತಿ, ಈ ಒಂದು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥವರು 60% ರಿಸರ್ವೇಷನಲ್ಲಿ ಗೆದ್ದಿರ್ತಕ್ಕಂಥ SC ST ಹಿಂದುಳಿದವರು ಮಹಿಳೆಯರಿಗೆ ಭಾರಿ ಅನ್ಯಾಯ ಆಗ್ತದೆ ಯಾವಾಗ ಈ ಪುರಸಭೆಗಳನ್ನಾಗಿ ಮಾಡಿದಾಗ. ಜೊತೆಗೆ ಇವತ್ತು ಇದ್ದಂಥ ಎಲ್ಲ ಗ್ರಾಮ ಪಂಚಾಯತಿಗಳನ್ನು ಸೇರಿ 9 ಸೇರಿಸಿ 3 ಪುರಸಭೆಗಳನ್ನು ಮಾಡ್ತಕ್ಕಂಥದ್ದು, 11 ಗ್ರಾಮ ಪಂಚಾಯತಿಗಳನ್ನು ಸೇರಿಸಿ ಬರೀ 5 ಪುರಸಭೆಗಳನ್ನಾಗಿ ಮಾಡ್ತಕ್ಕಂಥದ್ದು. ಇದರ ಹಿನ್ನೆಲೆಯಿಂದ ಗ್ರಾಮ ಪಂಚಾಯತಿಗಳ ಅಸ್ತಿತ್ವನೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲದಂತಾಗ್ತದೆ. ನಾನು ಆಗಲೇ ಹೇಳ್ದಂಗೆ ಕರ್ನಾಟಕ ಸರ್ಕಾರ 74 ಸಂವಿಧಾನಾತ್ಮಕ ತಿದ್ದುಪಡಿ ಅಧಿನಿಯಮ ಪ್ರಕಾರ ಸ್ಥಳೀಯ ಸಂಸ್ಥೆಗಳಿಗೆ ಜನಸಂಖ್ಯೆ ಮತ್ತು ಇತರ ಮಾನದಂಡ ಪಂಚಾಯತಿ ರಚಿಸಲು 10 ರಿಂದ 20 ಸಾವಿರ ಜನಸಂಖ್ಯೆ ಇರಬೇಕು. ಪುರಸಭೆಗೆ 20 ರಿಂದ 50 ಸಾವಿರ ಜನಸಂಖ್ಯೆ ಇರಬೇಕು. ನಗರಸಭೆಗೆ 50 ರಿಂದ 5 ಲಕ್ಷ ಜನಸಂಖ್ಯೆ ಇರಬೇಕು. ಅಲ್ಲದೆ 1 ಚದರ ಕಿಲೋಮೀಟ್ರಿಗೆ 1500 ಜನ ವಾಸಿಸ್ತಕ್ಕಂಥ ಇರ್ಬೋದು. ಮತ್ತು ವಾರ್ಷಿಕ 9 ಲಕ್ಷ ಅಂತೇಳಿದರೆ ಈಗಾಗಲೇ 9 ಲಕ್ಷ ಮೀರಿದೆ ನಮ್ಮ ನಗರ ಜಿಲ್ಲೆಯಲ್ಲಿ. 50% ಕೃಷಿಯೇತರ ಚಟುವಟಿಕೆಗಳು ಮತ್ತು 50% ಉದ್ಯೋಗದತ್ತ ಇರಬೇಕು ಅಂತ ಕಾಯ್ದೆ ತಿಳಿಸ್ತದೆ. ಏನಂತ 50% ಕೃಷಿಯೇತರ, ಆದರೆ ನಮ್ಮದು 90% ಕೃಷಿಯನ್ನು ನಾವು ಅವಲಂಬಿತರಾಗಿದ್ದೀವಿ. ಆಮೇಲೆ 50% ಉದ್ಯೋಗಸ್ಥರು ಅಂತಿದೆ. ನಮ್ಮಲ್ಲಿ 50% ಉದ್ಯೋಗಸ್ಥರಿಲ್ಲ, ಎಲ್ಲ ಕೃಷಿ ಭೂಮಿಯನ್ನು ಇಟ್ಕೊಂಡು ಕೃಷಿ ಕೆಲಸವನ್ನು ಮಾಡ್ತಕ್ಕಂಥ. ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಪುರಸಭೆಯ ಕಾಯ್ದೆಗೆ ವಿರುದ್ಧವಾಗಿದೆ. ಜೊತೆಗೆ ಈಗ ಪ್ರಸ್ತಾಪಿಸಿರುವ ನಗರಸಭೆ ಪುರಸಭೆಗಳ ರಚನೆ 10 ರಿಂದ 12 ಕಿಲೋಮೀಟ್ರ್ ವ್ಯಾಪ್ತಿ ಬರ್ತದೆ. 10 ರಿಂದ 12 ಕಿಲೋಮೀಟ್ರ್ ಒಬ್ಬ ಸಾಮಾನ್ಯ ಪ್ರತಿನಿಧಿ ತನ್ನ ಕೆಲಸ ಮಾಡಬೇಕಾದ್ರೆ 10 ರಿಂದ 12 ಕಿಲೋಮೀಟ್ರ್ ಪುರಸಭೆ ವ್ಯಾಪ್ತಿಗೆ ಬರಬೇಕಾಗ್ತದೆ. ಈಗ ಉದಾಹರಣೆಗೆ ಮುತ್ತನಲ್ಲೂರು, ಅಂದೇನಹಳ್ಳಿ, ಬಿಲ್ಲಾಪುರ ಅಂತ ಮಾಡಿದ್ರು ಅಂತ ಇಟ್ಕೊಳ್ಳಿ. ಈ ಮುತ್ತನಲ್ಲೂರಿನಲ್ಲಿ ಸಿಂಗೇನರದಲ್ಲಿರ್ತಕ್ಕಂಥ ಒಬ್ಬ ಪ್ರಜೆ ತನ್ನ ಖಾತೆ, ಟ್ಯಾಕ್ಸು ಮತ್ತೊಂದು ವಗೈರೆ ಕಟ್ಟಬೇಕಂದ್ರೆ ಅದು ನಗರ ಬಸ್ಸುಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಮಾಡ್ತಾರೆ, ಬಿಲ್ಲಾಪುರದಲ್ಲಿ ಮಾಡ್ತಾರೆ. ಬಿಲ್ಲಾಪುರಕ್ಕೆ ಮಾಡ್ಬೇಕಂದ್ರೆ ನಾವು ಮುತ್ತನಲ್ಲೂರು ಇದರಲ್ಲಿ ಧ್ವಂಸಂದ್ರಕ್ಕೆ ಹೋಗಿ, ಧ್ವಂಸಂದ್ರಿಂದ ಸರ್ಜಾಪುರಕ್ಕೆ ಹೋಗಿ, ಸರ್ಜಾಪುರದಿಂದ ಬಿಲ್ಲೂರು ಇಷ್ಟು ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಮತ್ತು ಕ್ಷೇತ್ರದಲ್ಲಿ 15 ಗ್ರಾಮ ಪಂಚಾಯತಿಗಳಲ್ಲಿ
80% ನಾನು ಆಗಲೇ ಹೇಳ್ದಂಗೆ 80% ಕೃಷಿಯನ್ನು ಅವಲಂಬಿಸಿದ್ದಾರೆ. ಮತ್ತು ರೇಷ್ಮೆ ಈ ಎಲ್ಲವನ್ನು ಕೂಡ. ಆಮೇಲೆ ಈ ಗ್ರಾಮ ಪಂಚಾಯತಿಗಳಲ್ಲಿ ಯಾವುದೇ ಚಿಹ್ನೆಗಳಲ್ಲಿ ಚುನಾವಣೆ ಆಗಲ್ಲ, ರಾಜಕೀಯ ಪಕ್ಷಗಳ ಚಿಹ್ನೆಯಲ್ಲಿ ಚುನಾವಣೆ ಆಗಲ್ಲ. ಅವರು ಎಂಥದ್ದು ಈಗ ಪುರಸಭೆ ಆದರೆ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪ ಆಗ್ತದೆ. ಮತ್ತು ಯಾರು ಬಲಿಷ್ಠವಾಗಿರ್ತಾರೆ, ಆರ್ಥಿಕವಾಗಿರ್ತಾರೆ, ಅವರು ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ಆ ರಾಜಕೀಯ ಚಿಹ್ನೆಗಳು ಬಂದಾಗ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಿ ರಾಜಕೀಯ ಪಕ್ಷಗಳ ಒಂದು ಪ್ರಭಾವ ಆದಾಗ ಅಲ್ಲಿನ ಅಭಿವೃದ್ಧಿ ಕುಂಠಿತ ಆಗ್ತದೆ. ಈಗ ಉದಾಹರಣೆಗೆ ಇವತ್ತು ನಮ್ಮ ಕಣ್ಮುಂದೆ ವಿಜಯಕುಮಾರ್ ಸರ್ ಇದ್ದಾರೆ, ಮಹೇಶ್ ಸರ್ ಇದ್ದಾರೆ, ಆಮೇಲೆ ಮಾತಾಡ್ತಾರೆ. ಆ ಪುರಸಭೆ ಆಗಿರ್ತಕ್ಕಂಥ ಚಂದಾಪುರ ಪುರಸಭೆಯಲ್ಲಿ ಕಸವನ್ನು ತೆಗಿಲಿಕ್ಕೆ ಇದು ಭಾಳಷ್ಟು ತೆಣಗಾಡ್ತಾ ಇದೆ. 2 ಬಾರಿ ಇವತ್ತು ಗ್ರಾಮ ಪಂಚಾಯತಿ, ಆಮೇಲೆ ಅಲ್ಲಿ ಕೂಡ ಇವತ್ತು 2.5 ವರ್ಷಗಳ ಕಾಲ ಅಧಿಕಾರವನ್ನು ಪಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಇವತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅಧ್ಯಕ್ಷರು ಮತ್ತು ಪ್ರತಿನಿಧಿಗಳಾಗ್ತಕ್ಕಂಥವರು ಪ್ರತಿ ವರ್ಷ ಒಬ್ಬ ಗ್ರಾಮ ಪಂಚಾಯತಿ ಪ್ರತಿನಿಧಿ ಅಧ್ಯಕ್ಷರಾಗಿದ್ದವರು ತಮ್ಮದೇ ತೆರಿಗೆ ಹಣವನ್ನು ವಸೂಲಿ ಮಾಡಿ ವರ್ಗ 1 ಅಂಥೇಳಿ ಒಂದು ಯೋಜನೆಯನ್ನು ಕ್ರಿಯೇಟ್ ಮಾಡಿ ಸರ್ಕಾರದಿಂದ 14 ಫೈನಾನ್ಸು ಮತ್ತು 15 ಫೈನಾನ್ಸು ಸೇರಿಸ್ಕೊಂಡು ಸುಮಾರು ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ 5 ಕೋಟಿ 10 ಕೋಟಿವರೆಗೂ ಆ ಗ್ರಾಮದ ಜನರಿಗೆ ಕೆಲಸ ಮಾಡ್ತಕ್ಕಂಥ ಪವರ್ ಇದೆ. ಆದರೆ ಈ ಪುರಸಭೆ ಆದರೆ 5,000 ಮೇಲ್ಪಟ್ಟು ಒಂದು ಕೆಲಸ, ಒಂದು ಲೈಟು, ಒಂದು ಬಿಲ್ಲನ್ನು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಅನುಮತಿ ಪಡಿಬೇಕು. ಮತ್ತು ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಸುಪ್ರೀಮು ಗ್ರಾಮ ಪಂಚಾಯತಿ ಮೆಂಬರ್ಗಳು, ಸದಸ್ಯರು, PDO ಸೇರಿಕೊಂಡು ಆ ಗ್ರಾಮ ಪಂಚಾಯತಿಗೆ ಒಂದು ವರ್ಷಕ್ಕೆ ಏನೆಲ್ಲ ಯೋಜನೆಗಳು ಬೇಕು ಅಂಥೇಳಿ ಕ್ರಿಯಾ ಯೋಜನೆಯನ್ನು ಮಾಡಿ ತೆರಿಗೆ ಹಣದಲ್ಲಿ ಅವರೇ ಸ್ವಯಂ ಆಗಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಸರ್ಕಾರ ಈ ಒಂದು ಏನು ಪುರಸಭೆಗಳನ್ನು ಮಾಡಲಿಕ್ಕೆ ಹೊರಟಿದೆ. ನಾವು ಹೆಚ್ಚು ಜನಸಂಖ್ಯೆ ಇರತಕ್ಕಂಥದ್ದು, ಉದಾಹರಣೆಗೆ ನೆರಳೂರು ಹೆಚ್ಚು ಜನಸಂಖ್ಯೆ ಇದೆ, ಅದನ್ನು ಮಾಡಲಿ, ಎಮರೆ ಮಾಡ್ಕೊಳ್ಳಿ, ಸರ್ಜಾಪುರ ಮಾಡ್ಕೊಳ್ಳಿ, ಧ್ವಂಸಂದ್ರ ಮಾಡ್ಕೊಳ್ಳಿ. ಆಮೇಲೆ ನನಗೊಂದು ಅನುಮಾನ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆನೇಕಲ್ ತಾಲೂಕು ಸಂಬಂಧಪಟ್ಟಂಗೆ ಮಾಡಿದ್ದಾರೆ, ನಮ್ಮ 20 ಗ್ರಾಮ ಪಂಚಾಯತಿ ಮಾಡಿದ್ದಾರೆ. ಉಸ್ಕೂರು ಮತ್ತು ಶಾಂತಿಪುರವನ್ನು ಯಾಕೆ ಹೊರಗೆ ಬಿಟ್ಟಿದ್ದೀರ? ಇವತ್ತು ಬೇರೆ ಬೇರೆ ಪಂಚಾಯತಿಗಳಲ್ಲಿ ಇವಾಗ 19 ಇರ್ತಕ್ಕಂಥ ಮುತ್ತನಲ್ಲೂರು ಪಂಚಾಯತಿ, 16 ಜನ ಇರ್ತಕ್ಕಂಥ ಉಸ್ಕೂರು ಗ್ರಾಮ ಪಂಚಾಯತಿನ ಯಾಕೆ ಈ ಪಟ್ಟಿಯಿಂದ ಹೊರಗೆ ಬಿಟ್ಟಿದ್ದೀರ? ಒಂದು ಜೊತೆಗೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದನ್ನು ಕೂಡ ಮಾಡಿಲ್ಲ. ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಆಮೇಲೆ ಇನ್ನೊಂದು ಹೇಳಬೇಕು, ಬಹಳ ನೋವಿನ ವಿಚಾರಪ್ಪ ಅಂದರೆ ಹಿಂಡ್ಲವಾಡಿ ಗ್ರಾಮ ಪಂಚಾಯತಿನಲ್ಲಿ ನಿಮಗೆಲ್ಲ ಭಾಳ ಗೊತ್ತಿದೆ, ಚೂಡಳ್ಳಿ ಇಂದಿಗೂ ಕೂಡ ಬಸ್ಸಿನ ಸೌಕರ್ಯ ಇಲ್ಲ, ರಸ್ತೆ ಇಲ್ಲ. ಈಗಾಗಲೇ ಹಿಂಡ್ಲವಾಡಿಗೆ ಬಂದು ಸೌಕರ್ಯ ಕೊಡಲಿಕ್ಕಾಗಿಲ್ಲ. ಆ ಎಲ್ಲ ಜನ ಹಾರಗದ್ದೆಗೆ ಬರೋದು, ಹಾರಗದ್ದೆಗೆ ಪುರಸಭೆಯನ್ನು ಮಾಡಿ. ಇದು ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಬರ್ತಾಯಿದೆ. ಮತ್ತು ನಾನಾದರೂ ಮನವಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲ ಗ್ರಾಮ ಪಂಚಾಯತಿ, ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಎಲ್ಲ ಗ್ರಾಮ ಪಂಚಾಯತಿಗಳು ಈ ಸರ್ಕ್ಯುಲರಲ್ಲಿ ನಿಮಗೆ ಕೊಟ್ಟಂಥ ಸುತ್ತೋಲೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಿಮ್ಮ ಉಲ್ಲೇಖ ಗ್ರಾಮ ಪಂಚಾಯತಿಗಳ ಠರಾವು ಅನುಮೋದನೆ ಪಡೆಯಬೇಕು ಅಂತ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮನವಿ ಮಾಡ್ಕೊಳ್ತೇನೆ, ಸನ್ಮಾನ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರೇ, ಇವತ್ತು ನೀವು ನಿಮ್ಮ ಗ್ರಾಮದಲ್ಲಿ ಇವತ್ತು ಈ ಗ್ರಾಮ ಪಂಚಾಯತಿಗಳಲ್ಲಿ ಅತಿ ಹಿಂದುಳಿದವರು, ಅಲ್ಪಸಂಖ್ಯಾತರೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿದ್ದಾರೆ. ಮತ್ತು ಇಂಥ ನಿಮ್ಮ ಅಧಿಕಾರವನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ಆಗ್ತಾಯಿದೆ. ಅದಕ್ಕೆ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಠರಾವನ್ನು ಇದು ನಮಗೆ ಇಷ್ಟ ಇಲ್ಲ, ಈ ಒಂದು ಪುರಸಭೆ ಮೇಲ್ದರ್ಜೆಗೇರಿಸಲಿ ನಮ್ಮ ಅಭಿಪ್ರಾಯವಿಲ್ಲ ಅಂತಕ್ಕಂಥದ್ದನ್ನ ಠರಾವಲ್ಲಿ ಮಾಡಬೇಕು. ಮತ್ತು ಯಾಕೆ ಅದನ್ನು ಠರಾವು ಯಾಕೆ ನೀವು ಅಭಿಪ್ರಾಯ ಕೇಳಿದಾಗ, ಇದು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಮತ್ತೊಂದು ಗ್ರಾಮ ಪಂಚಾಯತಿಯನ್ನು ಸೇರಿಸಿ ಒಟ್ಟಾರೆ ಮಾಡೋದ್ರಿಂದ ವಿಸ್ತೀರ್ಣ ಮತ್ತು ಆಡಳಿತಾತ್ಮಕ ವ್ಯತ್ಯಾಸ ಕೂಡ ಆಗೋದ್ರಿಂದ ನೀವು ಗ್ರಾಮ ಪಂಚಾಯತಿಗಳಿಗೆ ಈಗ ತುರ್ತು ಅಂತ ಕೊಟ್ಟಿರೋ ಪತ್ರಕ್ಕೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ವಿಚಾರವನ್ನು ತಾಲೂಕ್ ಪಂಚಾಯತಿ ಕಳಿಸ್ಕೊಡ್ಬೇಡಿ. ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಮನವಿ ಮಾಡ್ಕೊಳ್ತೀನಿ, ನೀವು ವಿಶೇಷವಾಗಿ ಅಥವಾ ಗ್ರಾಮ ಸಭೆ ಸಾಮಾನ್ಯ ಸಭೆಯಲ್ಲಿ ಈ ಆಧಕ ಬಾಧಕಗಳನ್ನು ಚರ್ಚೆ ಮಾಡಿ, ಈ ಗ್ರಾಮ ಪಂಚಾಯತಿ ಇದ್ದರೆ ಏನು ಕೆಲಸ ಆಗುತ್ತೆ, ಪುರಸಭೆ ಆಮೇಲೆ ಪುರಸಭೆ ಆದರೆ ಯಾವುದೇ ಅನುದಾನಗಳು ಹೆಚ್ಚಿಗೆ ಬರೋಲ್ಲ, ಒಮ್ಮೆ ಮಾತ್ರ ಅದನ್ನು ನಮ್ಮ ಸಾರ್ ಹೇಳ್ತಾರೆ, ಮುಂಚೆ ಈಗ ನೆಕ್ಸ್ಟ್ ನಮ್ಮ ಸಾರ್ ಹೇಳ್ತಾರೆ. ಹಾಗಾಗಿ ನಾನು
ಮತ್ತೊಮ್ಮೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಈ ಒಂದು ಸುತ್ತೋಲೆ ಮತ್ತು ಆನೇಕಲ್ ತಾಲೂಕನ್ನು ಇಡೀ 224 ವಿಧಾನಸಭಾ ಕ್ಷೇತ್ರದಲ್ಲಿ ಆನೇಕಲ್ ತಾಲೂಕಿನಲ್ಲಿ ಇಂಥ ಚಟುವಟಿಕೆ ಆಗಿರ್ತಕ್ಕಂಥದ್ದಕ್ಕೆ ತುಂಬ ವಿಷಾದನೀಯ. ಮತ್ತು ಯಾರು ಇದರಿಂದ ಇದ್ದಾರೆ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ತಾಲೂಕಿನಲ್ಲಿ 5 ವರ್ಷಕ್ಕೊಮ್ಮೆ ಸುಮಾರು 500 ಜನ ಸಂವಿಧಾನಾತ್ಮಕವಾಗಿ ಗ್ರಾಮ ಪಂಚಾಯತಿ ಸದಸ್ಯಗಳಾಗ್ತಿದ್ದಾರೆ, 20 ಜನ ತಾಲೂಕ್ ಪಂಚಾಯತಿ ಸದಸ್ಯರಾಗ್ತಿದ್ದಾರೆ, 9 ಜನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಹೊರಹೊಮ್ಮುತ್ತಾರೆ, ಮತ್ತು 5 ವರ್ಷದಲ್ಲಿ 80 ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾಗ್ತಾರೆ, ಮತ್ತು 80 ಜನ ಉಪಾಧ್ಯಕ್ಷರುಗಳಾಗಿ ಆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಇಂಥ ಅಧಿಕಾರವನ್ನು ಮೊಟಕುಗೊಳಿಸ್ತಕ್ಕಂಥ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದಾರೆ? ದಯಮಾಡಿ ನೀವು ಮಾಡಿ. ಆದರೆ ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗಿದ್ದರೆ ನೀವು ಮಾಡಿ, ಜನಸಂಖ್ಯೆ ಹೆಚ್ಚಿದ್ರೆ ಮಾಡಿ. ಅದಕ್ಕೆ 20,000 ಮೇಲ್ಪಟ್ಟಿದ್ರೆ ಮಾಡಿ, ಮುತ್ತನಲ್ಲೂರಲ್ಲಿ 20,000 ಇದ್ದರೆ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ನಮ್ದಿರೋದು 9,000ಕ್ಕೆ ಅಂದೇನಹಳ್ಳಿ ಬಿಲ್ಲಾಪುರವನ್ನು ಸೇರಿಸಿ ಯಾಕೆ ಮಾಡ್ತೀರಾ? ನೀವು ಮಾಡಿ, ಸಂತೋಷ. ಆದರೆ ಇದು ಎಲ್ಲೋ ಒಂದು ಕಡೆ ನಾನು ಆಗಲೇ ಹೇಳ್ದಂಗೆ ಇದು ಯಾರು ಕಾಣದ ಕೈಗಳು ಕೆಲಸ, ಇದು ರಿಯಲ್ ಎಸ್ಟೇಟ್ ದಂಧೆ ಕೂಡ ಆಗಿದೆ. ಯಾಕಂತ ಹೇಳಿದ್ರೆ ನೀವು ಕೇಳ್ಬೋದು ರಿಯಲ್ ಎಸ್ಟೇಟ್ ಹೆಂಗೆ ಅಂತ ಹೇಳಿದ್ರೆ, ಇವತ್ತು ಇದು ತೆರಿಗೆ ಜಾಸ್ತಿ ಆಗ್ತದೆ. ಪುರಸಭೆ ಆದ ತಕ್ಷಣ ಆ ಜಮೀನು ವ್ಯಾಲ್ಯೂಯೇಷನ್ನು, ಮನೆಗಳ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತದೆ. ಅದನ್ನು ಯಾರಪ್ಪ ಬಂಡವಾಳ ಮಾಡ್ಕೊತಾರೆ ಅಂದರೆ, ಬೇರೆ ಹೊರ ರಾಜ್ಯದಲ್ಲೆಲ್ಲ ಈ ರಿಯಲ್ ಎಸ್ಟೇಟ್ ಮಾಫಿಗಳಿಗೆ ಯಾರೆಲ್ಲ ತೆಗೆದುಕೊಂಡು ಮಾಡಿರ್ತಕ್ಕಂಥವ್ರಿಗೆ ಹೆಚ್ಚು ದುಡ್ಡು ಬರ್ತದೆ, ಮಾರ್ಕೊಂಡು ಹೊರಟುಬಿಡ್ತಾರೆ. ಆಮೇಲೆ ಇದು ಮೇಲ್ದರ್ಜೆಗೆ ಏರಿಸಿದಾಗ ಆಯ್ತಪ್ಪ ನಮ್ಮದೆಲ್ಲ ಮೇಲ್ದರ್ಜೆಗೆ ಏರಿಸ್ಬಿಟ್ರು, ನಮ್ಮ ಮನೆಗಳು ಮತ್ತೊಂದು ಎಲ್ಲ ಬೆಲೆ ಜಾಸ್ತಿ ಆಯಿತು. ಅದರೇ ರೀತಿಯಲ್ಲಿ ನಮ್ಮ ಸೌಕರ್ಯ ಒದಗಿಸ್ಬೇಕಲ್ಲ. ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಉಚಿತವಾಗಿ ನೀರು ಪಡ್ಕೊತಾ ಇದ್ದೀವಿ, ಪುರಸಭೆ ಅದೇ ನೀರಿಗೆ ದುಡ್ಡು ಕೊಡಬೇಕು, ಕರೆಂಟಿಗೆ ದುಡ್ಡು ಕೊಡಬೇಕು, ಮೀಟ್ರ್ ಹಾಕ್ತಾರೆ. ಎಲ್ಲವೂ ಕೂಡ ಬಡ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು. ನೀವು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ಏನೆಲ್ಲ ಸೇವೆಗಳು ಕೊಡ್ತಾ ಇದ್ದೀರಾ ಉಚಿತವಾಗಿ, ಅದಕ್ಕೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನೀವು ದುಡ್ಡನ್ನು ಕಟ್ಟಬೇಕಾಗ್ತದೆ. ಈಗಾಗಲೇ ನಮ್ಗೆ ಹಲವಾರು ಸಮಸ್ಯೆಗಳು ಕಾಡ್ತದೆ, ಅದ್ರ ಜೊತೆಗೆ ಇದೊಂದು ಕೂಡ ಕಾಡ್ತದೆ. ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಇದರಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರಲಿ, ಎಲ್ಲ ಪಕ್ಷದವರು ಕೂಡ ಈ ಒಂದು ಮೇಲ್ದರ್ಜೆಯಲ್ಲಿರ್ತಕ್ಕಂಥ ಕ್ರಮ ಅವೈಜ್ಞಾನಿಕವಾಗಿದೆ ಅಂತಕ್ಕಂಥ ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ, ಇದು ಪೂರಕ ಮತ್ತು ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ, ಒಂದು ವೇಳೆ ನಾನು ಹೇಳಿದ್ದೇ ಸುಪ್ರೀಂ ಅಲ್ಲ, ನೀವು ಕೂಡ ಯೋಚನೆ ಮಾಡಿ. ಈಗಾಗಲೇ ನೋಡಿ, ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಚಂದಾಪುರ ಆಯಿತು, ಹತ್ತಬೇಲೆ ಆಯಿತು. ಗ್ರಾಮ ಪಂಚಾಯತಿ ಇದ್ದಾಗ ಯಾವ ಸೌಕರ್ಯ ಆಯಿತು, ಪುರಸಭೆ ಆದಮೇಲೆ ಅಲ್ಲಿನ ಜನ ಒಂದು ಖಾತೆ ಮಾಡೋಕ್ಕೆ ಎಷ್ಟು ಒದ್ದಾಡ್ತಾ ಇದ್ದಾರೆ, ಒಂದು ಕುಡಿಯೋ ನೀರಿಗೆ ಎಷ್ಟು ಒದ್ದಾಡ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಮನೆ ತಗೊಂಡು ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಹೋರಾಟವನ್ನು ಮಾಡಿ ಸರ್ಕಾರದ ಗಮನ ತೆಗೆದು ಇದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದನ್ನು, ಮತ್ತು ಗ್ರಾಮ ಪಂಚಾಯತಿಗಳಾಗಿ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ಎಲ್ಲ ಪಕ್ಷದ ಪ್ರತಿನಿಧಿಗಳು ನೀವು ಮಾಡಬೇಕು ಅಂತ ಒಂದು. ಜೊತೆಗೆ ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಇಂಥ ತಾಲೂಕನ್ನು ಮಾಯ ಮಾಡಕ್ಕೆ ಹೊರಡ್ತಾರೆ. ಇವತ್ತು ಈ ಗ್ರಾಮ ಪಂಚಾಯತಿಗಳು ತಮ್ಮ ಗ್ರಾಮೀಣ ಸೊಬಗಡನ್ನು ಕೂಡ ಮಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಇದು ಸಂವಿಧಾನಾತ್ಮಕವಾಗಿ ನಮ್ಮೆಲ್ಲರಿಗೂ ಕೂಡ ಮಾಡ್ತಕ್ಕಂಥ, ಸಾಮಾನ್ಯ ಜನರಿಗೆ ಮಾಡ್ತಕ್ಕಂಥ ಅನ್ಯಾಯ. ಹಾಗಾಗಿ ಪ್ರಗತಿಪರ ಸಂಘಟನೆಗಳವರು, ದಲಿತ ಪರ ಸಂಘಟನೆಗಳವರು ಮತ್ತು ಎಲ್ಲ ಪಕ್ಷದ ಮುಖಂಡಗಳು ಎಚ್ಚೆತ್ತುಕೊಂಡು, ಆಮೇಲೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಚುನಾಯಿತ ಸದಸ್ಯರುಗಳು, ನಿಮ್ಮ ಪಂಚಾಯತಿನಲ್ಲಿ ನಿಮ್ಮ ಗಮನಕ್ಕೆ ಬರೆದಿರೋ PDO ಏನಾದರೂ ಈ ಸುತ್ತೋಲೆಗೆ ಮನವಿ ಪಟ್ಟಿದ್ರೆ ಅದನ್ನು ಖಂಡಿಸಿ, ನಿಮ್ಮ ಇದು ನೀವು ಅನುಮೋದನೆ ನಮ್ಗೆ ಇಷ್ಟ ಇಲ್ಲ, ಯಾಕಂತ ಹೇಳಿದ್ರೆ ಕಾನೂನಿಗೆ ವಿರುದ್ಧವಾಗಿದೆ, ಪಂಚಾಯತ್ ಆಡಳಿತಕ್ಕೆ ವಿರುದ್ಧವಾಗಿದೆ. ಹಾಗಾಗಿ ನಾವು ಒಕ್ಕೋರ್ಲಿಂದ ನೀವು ವಿರೋಧ ಮಾಡ್ತೀವಿ ಅಂತ ಒಂದು ನೀವು ಅದನ್ನು ಟರಾವ್ನಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾ, ವಾರ್ಷಿಕ ಅಲ್ಲ, ನಮ್ಮ ವಿಜಯಕುಮಾರ್ ಸರ್ ಹೇಳ್ತಾರೆ, ಒಮ್ಮೆ ಪ್ರಾರಂಭದಲ್ಲಿ ಕೊಡ್ತಾರೆ. ಪ್ರಾರಂಭದಲ್ಲಿ ಏನು ಕೊಡ್ತಾರೆ ಅಂದರೆ, ಹೊಸದಾಗಿ ಪುರಸಭೆ ಆಗಿ ವ್ಯಾಪ್ತಿ ಆಯಿತು, ಅಲ್ಲಿನ ಆಡಳಿತವಾಗಿ ಕಂಪ್ಯೂಟ್ರು, ಲ್ಯಾಪ್ಟಾಪು, ಚೇರುಗಳು, ಅವ್ರಿಗೆ ಹೈಟೆಕ್ಗೆ AC ಪ್ಯಾನಲ್ಗಳು, AC ಆಫೀಸ್ಗಳು ಮಾಡ್ಕೊಂಡು ಕೊಡ್ತಾರೆ. ಈಗ ಆಗಿರ್ತಕ್ಕಂಥದ್ದು ಉದಾಹರಣೆಗೆ ಚಂದಾಪುರ ಬಂಸಂದು ನೋಡಿ, ಯಾವುದಿಲ್ಲ, ನಗರೋತ್ಥಾನ ಯೋಜನೆಗಳು ಬರ್ತದೆ. ಆಮೇಲೆ ಅದರಲ್ಲಿ ಏನಾಗ್ತದೆ, ಈಗ ಗ್ರಾಮ ಪಂಚಾಯತಿಯಲ್ಲಿ ರಾಜಕೀಯ ಇಲ್ಲ, ಈ ಸಿಂಬಲ್ಲು ಇವೆಲ್ಲ ಆದಾಗ ರಾಜಕೀಯ ಬಂದಾಗ ಏನಾಗ್ತದೆ, ಈಗಾಗಲೇ ನಮ್ಮ ಕಣ್ಮುಂದೆ ಹೇಳ್ತಾ ಇದ್ದೀನಲ್ಲ, ಚಂದಾಪುರದಲ್ಲಿ ಯಾವ ಅಭಿವೃದ್ಧಿ ಆಗಿದೆ? ಕಸ ಎತ್ತಕ್ಕಾಗಿಲ್ಲ, ನೀರು ಕೊಡೋಕ್ಕಾಗ್ತಾ ಇಲ್ಲ, ಲೈಟ್ ಇಲ್ಲ. ಜೊತೆಗೆ ಇವತ್ತು ಇಲ್ಲಿ ಚುನಾಯಿತ ಪ್ರತಿನಿಧಿಗಳೇ ಜನರಿಗೆ ಸೌಕರ್ಯವನ್ನು ಒದಗಿಸ್ತಾರೆ. ಪುರಸಭೆ, ನಗರಸಭೆ ಆದರೆ ಅಧಿಕಾರಿಗಳೇ ರಾಜರು.
AC ಅವರು, DC ಅವರು, ಮುಖ್ಯಾಧಿಕಾರಿಗಳು, ಇವರು 3 ಜನ ಮಾತ್ರ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾರೆ. ಅವರು ಸುಪ್ರೀಮಾಗಿ ನಡೆಸ್ತಾರೆ. ಇನ್ನು ಉಳಿಕೆ ಇರ್ತಕ್ಕಂಥವರು ಮೂಕರಂತೆ ಕೂತ್ಕೊತಾರೆ. ಆದರೆ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಸಾಮಾನ್ಯ ಸದಸ್ಯನು ಕೂಡ ತನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಅದು 10 ಕೋಟಿ ಬರ್ತದೆ, 20 ಕೋಟಿ ಬರ್ತಕ್ಕಂಥದ್ದು. ಅದು ಯಾವಾಗ ಅಂತ ಹೇಳಿದ್ರೆ ನಮ್ಮದು ಅಭಿವೃದ್ಧಿ ಹೆಚ್ಚು ಆದಾಗ ಅದು ಮಾಡ್ಲಿಕ್ಕೆ ಸಾಧ್ಯ. ಈಗ 10 ಕೋಟಿ ಬಂತು ಅಂತ ಇಟ್ಕೊಳ್ಳಿ, ಒಂದು ಗ್ರಾಮ ಪಂಚಾಯತಿಗೆ 10 ಕೋಟಿ ಬಂತು ಅಂದರೆ ಅವರು ರಸ್ತೆಗಂತ ಕೊಡ್ತಾರೋ, ನೀರಿಗಂತ. ಇವತ್ತು ಎಷ್ಟೋ ಗ್ರಾಮ ಪಂಚಾಯತಿಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. ಒಂದು ಸ್ಕೀಮ್ಗೆ ಹೋಗ್ಬಿಡ್ತದೆ, ನಿಮಗೆ ಒಂದೇ ಒಂದು ಯೋಜನೆಗೆ ಹೋಗ್ಬಿಡ್ತದೆ. ತದನಂತರದಲ್ಲಿ ನಮ್ಗಲ್ಲಿ ಮೂಲಭೂತವಾಗಿ ಇವತ್ತು ಆರೋಗ್ಯ ಸೇವೆ ಒದಗಿಸ್ಬೇಕು. ಎಷ್ಟು ಕಡೆ ಹಾಸ್ಪಿಟ್ಲ್ಸ್ ಇದ್ದಾವೆ. ಇವತ್ತು ಸಮುದ್ರದಲ್ಲಿ ಹಾಸ್ಪಿಟ್ಲ್ ಇದೆಯಾ? ಆನೆಕಲ್ಗೆ ಬರಬೇಕು. ಇಂಡ್ವಾಡಿಯಲ್ಲಿ ಇದ್ರೂ ಕೂಡ ಆನೆಕಲ್ಗೆ ಬರಬೇಕು. ಈ ಒಂದು ವಿಚಾರವಾಗಿ ಏನು ಈಗ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ, ಅವರಿಗೆ ಯಾರೋ ಒಬ್ಬ ಜನಪ್ರತಿನಿಧಿಗಳೇ ಇರ್ತಾರೆ ಬಲಿಷ್ಠವಾಗಿ ಜನಪ್ರತಿನಿಧಿ. ಯಾಕಂತ ಹೇಳಿದ್ರೆ ಈ ಇಷ್ಟು ಪ್ರಮಾಣದಲ್ಲಿ ಆಮೇಲೆ ಮುಚ್ಚಿಟ್ಟು ಮಾಡ್ತಕ್ಕಂಥದ್ದು ಏನಿತ್ತು, ಈ ಹಿಂದೆ ಇದು ವಾಟ್ಸಪ್ಪಲ್ಲಿ ಓಡಾಡ್ತು, ಬೋಗಸ್ ಅಂತು, ಎಲ್ಲರೂ ಸುಮ್ಮನೆ ಆದರು. ಈಗ ತುರ್ತು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇದನ್ನು ಜನಾಭಿಪ್ರಾಯವನ್ನು ಕೇಳಬೇಕು. ಗ್ರಾಮ ಪಂಚಾಯತಿಗಳಿಗೆ ಮುಂಚಿತವಾಗಿಯೇ ಸರ್ಕಾರ ಈಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆರ್ಥಿಕವಾಗಿ ಹೆಚ್ಚು, ಈಗ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳು ಬರ್ತಾಯಿದೆ. ಇದ್ರ ಮೇಲೆ ಕಣ್ಣಾಕಿರ್ತಕ್ಕಂಥದ್ದು ಕೆಲವು ಅಧಿಕಾರಿಗಳು ಅಭಿವೃದ್ಧಿ ದೃಷ್ಟಿ ಅಲ್ಲ, ತೆರಿಗೆ ಹಣ. ಇವತ್ತು ನೋಡಿ, ಇವತ್ತು ಬಡ್ಜೆಟ್ಟು ಕೇಂದ್ರದಲ್ಲಿ ಬಡ್ಜೆಟ್ ಆಯಿತು. ನಮ್ಮ ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ಕೊಟ್ವಿ ನಾವು. ಅತಿ ಹೆಚ್ಚು ತೆರಿಗೆ ನಮ್ಗೆ ಎಷ್ಟು ಕೊಟ್ಟರು? ಶೂನ್ಯ. ಅದೇ ರೀತಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರ್ತಾಯಿದೆ. ಆ ತೆರಿಗೆ ದುಡ್ಡನ್ನು ಪುರಸಭೆ ನಗರಸಭೆ ಆಡಳಿತಕ್ಕೆ ಹೋದಾಗ ಮತ್ತೆ ನಮಗೆ ಕೊಡ್ತಕ್ಕಂಥದ್ದು, ಆ ಪುರಸಭೆಗಳು ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬೆರಳನ್ನು ಕಾಸ್ಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೇನೆ, ಇದನ್ನು ಕೈ ಬಿಡಬೇಕು ಅಂತ. ಇವಾಗ 4 ಗ್ರಾಮ ಪಂಚಾಯತಿಗಳು ಅಭಿವೃದ್ಧಿ ಆಗಿದ್ದಾವೆ, ನೀವು ಮಾಡಿ. ಇನ್ನು ಉಳಿಕೆ ಗ್ರಾಮ ಪಂಚಾಯತಿಗಳನ್ನು ಮರ್ಜ್ ಮಾಡಿ ನೀವು ಮಾಡ್ತಕ್ಕಂಥದ್ದು ಪ್ರಕ್ರಿಯೆನ ಬಿಡಿ. ಮೊದಲು ಅದು ಪಂಚಾಯತಿಯಾಗಿ ಅಭಿವೃದ್ಧಿ ಆದಾಗ ನೀವು ಮಾಡಿ ಅಂತ ಹೇಳ್ತಾ ನಮ್ಮ ಹಿರಿಯರು ಮತ್ತು ಮಾಡ್ತೀವಿ. ಅದಕ್ಕೆ ನಾವೀಗ ಇದನ್ನೆಲ್ಲ ಕಾನೂನು ಹೋರಾಟ ಮೊದಲಿಗೆ ನಾವಿವಾಗ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಇಒಗಳಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಪತ್ರ ವ್ಯವಹಾರ ಮಾಡ್ತಾಯಿದ್ವಿ. ಆಮೇಲೆ ನಾವು ಸುಮ್ಮನೆ ಪತ್ರ ವ್ಯವಹಾರ ಮಾಡ್ತಾಯಿಲ್ಲ. ಇದು ಸರ್ಕಾರನೇ ಗೆಜೆಟಲ್ಲಿ 2021 ಜನಗಣತಿಯಲ್ಲಿ ಇಷ್ಟು ಜನಗಣತಿ ಇದೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟೇ ಜನಗಣತಿ. ಇದ್ರ ಪ್ರಕಾರವಾಗಿ ಕಾನೂನು ವಿರುದ್ಧ ಇದೆ. ಮತ್ತು ಎರಡನೇದು ಏನಂತ ಹೇಳಿದ್ರೆ, ಆ ಜನಸಂಖ್ಯೆಯ ಅನುಗುಣವಾಗಿ ಮತ್ತು ಒಂದು ಮರ್ಜಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕಾನೂನು ವಿರುದ್ಧವಾಗಿದೆ. ಹಲವಾರು ಪಾಯಿಂಟ್ಗಳು. ಇದನ್ನು ಕಾನೂನಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ. ಅದು ಮುಂಚಿತವಾಗಿ ನಾವು ಈ ತಾಲೂಕಿನ ಜನತೆ ಮತ್ತು ಜನಪ್ರತಿನಿಧಿಗೆ ತಿಳಿಸ್ಬೇಕಲ್ಲ. ಈ ಮಾಧ್ಯಮದ ಮುಖಾಂತರ ನಾನು ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಬಂದಿದ್ದೀನಿ. ಆಮೇಲೆ ಇದರಲ್ಲಿ ಚಿನ್ನಪ್ಪನೇ ಏನೋ ಮಾಡ್ತಾನೆ, ವೈಯಕ್ತಿಕ ಆಸಕ್ತಿ ಅಲ್ಲ. ನನ್ನ ಒಂದು ನೋವಿನ ಸಂಗತಿ ಏನಪ್ಪ ಅಂದರೆ, 5 ವರ್ಷಕ್ಕೊಮ್ಮೆ 515 ಜನ ಗ್ರಾಮ ಪಂಚಾಯತಿಯರಾಗ್ತಾರೆ. SC STಗಳು, OBCಗಳು, ಅಲ್ಪಸಂಖ್ಯಾತರು. ಇವತ್ತು ಒಂದು ಗ್ರಾಮದಲ್ಲಿ ಒಂದು ಮನೆ ಇರ್ತಕ್ಕಂಥ ST ಮನೆಗಳಲ್ಲೂ ಕೂಡ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗ್ತಾರೆ. ಅದೇ ನೀವು ಪುರಸಭೆ ಆಗ್ಬಿಟ್ಟು, ಈಗ ಉದಾಹರಣೆಗೆ ಒಂದು ಜನರಲ್ ಆಗಿ ಬರೋಣ, ಇವತ್ತು ಆನೇಕಲ್ ನಗರಸಭೆ ಆಗ್ತದೆ, ಸಮಂದೂರು ಮತ್ತು ಒಣಗ್ನಳ್ಳಿ ಗ್ರಾಮ ಪಂಚಾಯತಿ ಬರ್ತದೆ. ಈಗ ಆನೇಕಲ್ಲಲ್ಲಿ 40,000-50,000 ಜನಸಂಖ್ಯೆ ಇರ್ತದೆ. 5,000ದಂತೆ ಒಂದು ಸದಸ್ಯರನ್ನು ತಗೊಂಡ್ರೆ ನಗರಸಭೆಗೆ ಇಲ್ಲಿ 15 ಜನ ಬರ್ತಾರೆ. ಇನ್ನು ನಾವು ಸಮಂದೂರಿಗೆ ಹೋದರೆ 10,000ಕ್ಕೆ ಎಷ್ಟು ಪ್ರತಿನಿಧಿ ಆಗ್ತಾರೆ? 2 ಆಗ್ತಾರೆ. ಒಣಗ್ನಳ್ಳಿಗೆ ಹೋದರೆ ಎಷ್ಟಾಗ್ತಾರೆ? 2 ಆಗ್ತಾರೆ. ಅಥವಾ ಒಣಗ್ನಳ್ಳಿಗೆ ಹೋದರೆ 2 ಆಗೋಕ್ಕಾಗಲ್ಲ, ಸ್ವಲ್ಪ ಭಾಗ ಆನೇಕಲ್ದು ಕಿತ್ತಾಕ್ತಾರೆ. ಆಮೇಲೆ ಇನ್ನೊಂದು ದುರಂತ ಏನಂದರೆ, ಆನೇಕಲ್ ಪಟ್ಟಣ ಇದು ಹಲವಾರು ವರ್ಷಗಳಿಂದ ಪುರಸಭೆಯಾಗಿ ಇಲ್ಲಿ ಬಲಿಷ್ಠವಾದ ಕುಳುಗಳಿದ್ದಾವೆ. ಆರ್ಥಿಕವಾಗಿ, ರಾಜಕೀಯವಾಗಿ ಬಲಿಷ್ಠರಿರ್ತಾರೆ. ಇವತ್ತು ಒಣಗ್ನಳ್ಳಿ, ಸಮಂದೂರು ಅದು ಕೂಡಿ ಮಾಡಿಕೊಂಡು ಒಂದು ನಗರಸಭೆ ಆದರೆ, ಆನೇಕಲ್ ಪಟ್ಟಣದಲ್ಲಿ ದುಡ್ಡಿರ್ತಕ್ಕಂಥವ್ರು ಬಂದು ಸಮಂದೂರದಲ್ಲಿ ನಿಂತ್ಕೊಂಡು ಗೆಲ್ಬೋದು. ಅದು ಪ್ರಕ್ರಿಯೆ. ಒಣಗ್ನಳ್ಳಿಯಲ್ಲಿ ಬಂದು ಕುತ್ಕೊಂಡು ಗೆಲ್ಬೋದು. ಆ ಭಾಗದಲ್ಲಿರ್ತಕ್ಕಂಥ ಸುಮಾರು 9 ಹಳ್ಳಿಗಳಲ್ಲಿ ರಾಜ್ಯದ ಅವರ ಅಧಿಕಾರವನ್ನು ಕಸಿದುಕೊಂಡತಕ್ಕಂಥ ಪ್ರಕ್ರಿಯೆ ಆಗ್ತದೆ. ಹಾಗಾಗಿ ಇವತ್ತು 5 ವರ್ಷಕ್ಕೆ 515 ಜನ ಗ್ರಾಮ ಪಂಚಾಯತಿ ಸದಸ್ಯರಾದರು. ಆದ ತಕ್ಷಣ
ಆ 500 ಜನರ ಕುಟುಂಬಗಳು ಮತ್ತು 500 ಜನ ರಾಜಕೀಯವಾಗಿ ಅವರು ಬೆಳಕಿಗೆ ಬರ್ತಾರೆ. ಅದಾದ ಮೇಲೆ ಈ ಒಂದು 20 ಜನ ಗ್ರಾಮ ಪಂಚಾಯತಿಗಳಲ್ಲಿ ವರ್ಷಕ್ಕೆ 20 ಜನ ಗ್ರಾಮ ಪಂಚಾಯತಿ 2.5 ವರ್ಷಕ್ಕೆ 20 ಜನ ಅಧ್ಯಕ್ಷರಾಗ್ತಾರೆ, 20 ಜನ ಉಪಾಧ್ಯಕ್ಷರಾಗ್ತಾರೆ. ಒಂದು ವರ್ಷಕ್ಕೆ 40 ಜನ ಅಧಿಕಾರವನ್ನು ಪಡ್ಕೊತಾರೆ. ಈಗ ಇದೇನನ್ನು ಆಗ್ಬಿಟ್ರೆ ಎಷ್ಟು ಜನ ಆಗ್ಬೋದು ಸಾಧ್ಯ? ಈಗ ಆನೆಕಲ್ದು ಹೇಳಿದೆ ನಾನು, ಹಿಲ್ 10 ಫ್ಯಾನ್ ಆಫ್ ಮಾಡಿಬಿಡಿ, ಹಿಲ್ 10 ಇಲ್ಲಿ 15 ಜನ ಇಲ್ಲಿ ಆನೆಕಲ್ಲಲ್ಲೇ ಆಗ್ತಾರೆ. ಸಮುದ್ರಗೆ ಕೇವಲ ಇಬ್ಬರು ಆಗ್ತಾರೆ. 20 ಜನರ ಅಧಿಕಾರವನ್ನು ಯಾರೋ ಇಬ್ಬರಿಗೆ ಕೊಡ್ತಕ್ಕಂಥದ್ದು ಸರಿನಾ? ಜಿಲ್ಲಾ ಪಂಚಾಯತಿ ಎಲೆಕ್ಷನ್ 5 ವರ್ಷ ಆಯಿತು, ಯಾರು ಸಹ ತಕರಾರು ಅಂತ ಹೇಳಿದ್ರೆ ನಮ್ಮಲ್ಲಿ ಅರಿವಿನ ಕೊರತೆ ಒಂದು. ಮತ್ತು ಯಾಕೆ ನಾನು ಆಗಲೇ ಹೇಳಿದೆ, ಪಕ್ಷಾತೀತವಾಗಿ ಅನ್ಯಾಯದಾಗ ಹೋರಾಟ ಮಾಡಬೇಕು. ಇವ್ರು ನಾನು ಎಲ್ಲಿ ಕೇಳಿದ್ರೆ ನನಗೆ ಬಿ ಫಾರಂ ಕೊಡಲ್ಲ, ನಾನು ಎಲ್ಲಿ ಕೇಳಿದ್ರೆ ಬಿ ಫಾರಂ ಕೊಡಲ್ಲ ಅಂತ ನಾವು ಬೇರೆ ಪದಗಳು ಉಪಯೋಗಿಸಬಾರ್ದು. ಅವರಿಂದ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಪ್ರಜಾಪ್ರಭುತ್ವ ಕಗ್ಗೋಲೆ ಆಗ್ತದೆ, ಸಂವಿಧಾನ ಕೂಡ ಕಗ್ಗೋಲೆ ಆಗ್ತದೆ. ಅಧಿಕಾರಿಗಳು ಇವತ್ತು ನೀವು ಹೇಳಿದ್ರಲ್ಲ, ಇದು ಕೂಡ ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದರೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಿದ್ದರೆ ಈ ಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಕೆಲಸ ಆಗ್ತಾಯಿತ್ತು. ಈ ಕೋಟ್ಯಾಂತರ ರೂಪಾಯಿ ಕೆಲಸ ಇವತ್ತು ಅಲ್ಲಿನ ಆಡಳಿತ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಹೋಗ್ತಾ ಇದೆ. ಇವತ್ತು ತಾಲೂಕ್ ಪಂಚಾಯತಿ ಇವತ್ತು 5 ವರ್ಷಗಳಲ್ಲಿ ಇದ್ದಿದೆ, ಇನ್ನು ಎಷ್ಟೆಲ್ಲ ಕಾರ್ಯಕ್ರಮಗಳಾಗ್ತಾಯಿತ್ತು. ಇವೆಲ್ಲವೂ ಕೂಡ ನಾನು ಆಗಲೇ ಹೇಳ್ದಂಗೆ ನಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿಗಳ ಮೇಲ್ದರ್ಜೆಗೇರಿಸಿ ಪುರಸಭೆಗಳು ಮಾಡ್ತಕ್ಕಂಥದ್ದು. ಇದರ ಪ್ರಯೋಜನ ಪಡ್ತಕ್ಕಂಥವ್ರು ಯಾರಪ್ಪ ಅಂದರೆ ಬಲಿಷ್ಠವಾಗಿರ್ತಕ್ಕಂಥವ್ರು, ಕೆಲವು ಬೆರಳೆಣಿಕೆ ಇರ್ತಕ್ಕಂಥವ್ರು, ಮತ್ತು ಈ ರಿಯಲ್ ಎಸ್ಟೇಟ್ ಮಾಫಿಯಾ. ಆ ರಿಯಲ್ ಎಸ್ಟೇಟ್ ಮಾಫಿಯಾನೇ ಇವನ್ನೆಲ್ಲ ಮಾಡ್ತಾರೆ. ಮತ್ತು ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳಲ್ಲ, ಕೆಲವು ಭ್ರಷ್ಟಾಧಿಕಾರಿಗಳಿರ್ತಾರೆ. ಯಾರೊಬ್ಬ ಎಲೆಕ್ಟೆಡ್ ಇರ್ತಾನೆ, ಅವನು ಇಲ್ದಿದ್ದು ಕ್ವಶನ್ ಕೇಳ್ತಾನೆ, ನಮ್ಗೆ ಯಾಕಪ್ಪ? ಅದಕ್ಕೆ ನಾವೇ ರಾಜರು. ಇವತ್ತು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಆಗಿಲ್ಲ, ಯಾರೋ ಅಧಿಕಾರಿಗಳನ್ನ ಹಾಕ್ಕೊಂಡು ಅವರೇ ರಾಜ್ಯದ ಥರ ಮೆರೀತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ಇದ್ದಂಥ ಅಧಿಕಾರವನ್ನು ಕಿತ್ಕೊಂಡು ಇವ್ರು ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ಚುನಾಯಿತ ಸದಸ್ಯಗಳಲ್ಲಿ ಮಾಧ್ಯಮದ ಮುಖಾಂತರ ನಿಮ್ಗೆ ಅರಿವು ಮೂಡಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ನೀವು ಯಾರು ಗ್ರಾಮ ಪಂಚಾಯತಿ ಸದಸ್ಯರಾಗಲಿಕ್ಕಾಗಲ್ಲ. ನೀವು ಇವತ್ತು ಒಂದು ಲೈಟ್ ಇಲ್ಲ ಅಂದರೆ ಅರ್ಧ ಗಂಟೆಯಲ್ಲಿ ಲೈಟ್ ಹಾಕ್ಸ್ತೀರಾ, ಚರಂಡಿ ಕ್ಲೀನ್ ಆಗಬೇಕಂದ್ರೆ ಒಂದು ದಿನದಲ್ಲಿ ಚರಂಡಿ ಕ್ಲೀನ್ ಮಾಡಿಸ್ತೀರಾ, ಒಂದು ಬಲ್ಪ್ ಹಾಕ್ಸ್ತೀರಾ, ಯಾರೋ ಒಬ್ಬರಿಗೆ ಸಹಾಯ ಮಾಡ್ತೀರಾ. ಆದರೆ ಪುರಸಭೆ ಆದರೆ ಇವೆಲ್ಲವೂ ನಿಷ್ಕ್ರಿಯ ಆಗ್ತದೆ. 5,000 ಮೇಲ್ಪಟ್ಟು ನೀವೇನಾದರೂ ಅನುದಾನವನ್ನು ಖರ್ಚು ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳ ಹತ್ರ ಹೋಗ್ಬೇಕು, AC ಹತ್ರ ಹೋಗ್ಬೇಕು. ಹಾಗಾಗಿ ನೀವು ಇದನ್ನೆಲ್ಲ ಚರ್ಚೆ ಮಾಡಿ, ಇದು ನಾವು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಧ್ಯಮದ ಮುಖಾಂತರ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಗ್ರಾಮ ಪಂಚಾಯತಿಗಳಲ್ಲಿ ಈ ಅರ್ಜಿಗೆ ಸಾಮಾನ್ಯ ಸಭೆಯಲ್ಲಿಟ್ಟು ಇದರ ಆದ್ಯಕ ಬಾಧಕಗಳನ್ನು ಚರ್ಚೆ ಮಾಡಿಕೊಂಡು ನೀವು ಇಒವರಿಗೆ ಪತ್ರ ಕೊಡಬೇಕು ಅಂತಕ್ಕಂಥ ತಿಳಿಸ್ತಾ ವಿಜಯಕುಮಾರ್ ಸರ್ ಅವ್ರ ಕುರಿತು ಮಾತಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಕರ್ನಾಟಕ ಜೈ ಭೀಮ್ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದಂಥ ಚಿನ್ನಪ್ಪನವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆನೇಕಲ್ ತಾಲೂಕಿನಲ್ಲಿ ಇವತ್ತು 5 ನಗರಸಭೆ ಮತ್ತು 3 ನಗರಸಭೆ ಮತ್ತು 5 ಪುರಸಭೆಗಳನ್ನು ಮಾಡಲು ಹೊರಡ್ತಾ ಇದೆ. ಆನೇಕಲ್ ತಾಲೂಕು ಅಂದರೆ 28 ಗ್ರಾಮ ಪಂಚಾಯತಿಗಳನ್ನು ಒಳಗೊಂಡಂಥ ಒಂದು ಕ್ಷೇತ್ರ. ಅದರಲ್ಲಿ ಬೆಂಗಳೂರು ದಕ್ಷಿಣದಲ್ಲಿ 6 ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ 22 ಬರ್ತದೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸುವ ಮುಖ್ಯ ಉದ್ದೇಶ ಈ ಗ್ರಾಮ ಪಂಚಾಯಿತಿಗಳ ಆನೇಕಲ್ ವಿಧಾನ ಕ್ಷೇತ್ರದ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏಳಿಸುವಂಥ ಕೆಲಸ ನಡೀತಾ ಇದೆ. ಇದು ಒಂದು ರೀತಿಯಲ್ಲಿ ಭಾಳಷ್ಟು ಅನಾನುಕೂಲವಾದಂಥ ವಿಚಾರಗಳನ್ನು ಸಾಕಷ್ಟು ಚಿನ್ನಪ್ಪನವರು ಹೇಳಿದ್ದಾರೆ, ಅಂಕಿಅಂಶಗಳು ಇರ್ತಾರೆ. ನಾನು ಅದನ್ನು ಬಿಟ್ಟು ಮುಂದಿನ ಏನೇನು ಸಮಸ್ಯೆಗಳಾಗ್ಬೋದು ಅಂತ ಹೇಳ್ತೀನಿ. ಮುಖ್ಯವಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ 15 ಜನ 20 ಜನ ಸಿಬ್ಬಂದಿಗಳು ಪೂರ್ತಿ ಇಡೀ ಪಂಚಾಯಿತಿಯನ್ನು ನಿರ್ವಹಣೆ ಮಾಡ್ತಾಯಿದೆ. ಆದರೆ ಒಂದು ಪುರಸಭೆ ಬಂದ ಮೇಲೆ ಸುಮಾರು 100 ಜನ ಅಧಿಕಾರಿ, ಸಿಬ್ಬಂದಿ, ಪೌರಕಾರ್ಮಿಕರು, ವಾಟರ್ಮ್ಯಾನ್ಗಳು ಎಲ್ಲರೂ ಸೇರಿ 100 ಜನ ಬೇಕಾಗ್ತದೆ ಪುರಸಭೆಗೆ. ಒಂದು ನಗರಸಭೆಗೆ 200ರಿಂದ 250 ಜನ ಬೇಕಾಗ್ತದೆ. ಒಂದು ಪುರಸಭೆ ಅಸ್ತಿತ್ವಕ್ಕೆ ಬಂದ ನಂತರ ಆ ಪುರಸಭೆಯಲ್ಲಿ ಸರ್ಕಾರ ಯಾವುದೇ ನೇಮಕಾತಿಯನ್ನು ಮಾಡೋದಿಲ್ಲ. ಇವತ್ತು ಪೌರಕಾರ್ಮಿಕರು ಸಿಗೋದಿಲ್ಲ, ಕಸ ಎತ್ತೋದಕ್ಕೆ ವಾಟರ್ಮ್ಯಾನ್ಗಳು ಬೇಡಕ್ಕಾಗಿಲ್ಲ. ಆದರೆ ಅವರೇ ಪಂಚಾಯಿತಿಯಲ್ಲಿ ಯಾರಿದ್ರೋ ಅವರೇ ಕೆಲಸ ಮಾಡುವಂಥ ಕೆಲಸ ಆಗ್ತದೆ. ಆದರೆ ಯಾವ ಪುರಸಭೆಯಲ್ಲೂ ಕೂಡ ಇದುವರೆಗೂ ಒಬ್ಬ ಚೀಫ್ ಆಫೀಸರ್ ಅಂತವ್ರು ಯಾರು ಬರ್ತಾರೋ KMSನವರು ಅವ್ರು ಯಾರು ಇದುವರೆಗೂ ಬಂದು ಅಧಿಕಾರವನ್ನು ನಡೆಸಿಲ್ಲ. ಅವರೆಲ್ಲರೂ ಕೂಡ
ಆರೋಗ್ಯ ಸಿಬ್ಬಂದಿ ಆಗಿದ್ದಾರೆ, RO, RI, ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ಕೂಡ ಬಂದು ಈ ಒಂದು ನಗರಸಭೆ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಆಗಿ, ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದರಿಂದ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿಲ್ಲ. ಅದಲ್ಲದೆ ಈಗಾಗಲೇ ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದಿತರಾಗಿದ್ದಾರೆ ಅವರು ಮಾತ್ರ ಸರ್ಕಾರದಲ್ಲಿ ನೇಮಕಾತಿಯಾಗಿ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ಮಂದಿ ಓದದೇ ಇರುವಂತಹ, SLC ಪಾಸಾಗದೇ ಇರುವಂತಹ ಸಿಬ್ಬಂದಿ ವರ್ಗದವರು, ವಾಟರ್ ಮ್ಯಾನ್ಗಳು, ಪೌರ ಕಾರ್ಮಿಕರು ಅವರಲ್ಲಿ ಈಗಾಗಲೇ ಕಡಿಮೆ ಪ್ರಮಾಣದಲ್ಲಿ ವೇತನವನ್ನು ಪಡೆಯುತ್ತಿರುವಂಥ ನೌಕರರು ಈ ಪಂಚಾಯಿತಿಯಲ್ಲಿದ್ದಾರೆ. ಅವರಾರೂ ಕೂಡ ಈ ಪುರಸಭೆ ನಗರಸಭೆಗಳ ಅಸ್ತಿತ್ವಕ್ಕೆ ಬಂದು ಅವ್ರು ಯಾರು ಕೂಡ ನೇಮಕಾತಿ ಪತ್ರವನ್ನು ಕೊಡುವುದಿಲ್ಲ, ಸಾಧ್ಯ ಆಗೋದಿಲ್ಲ. ಈಗಾಗಲೇ 2015ರಲ್ಲಿ ಚಂದಾಪುರ, ಜೀಗಣ್ಣಿ, ಬೊಮ್ಮಸಂದ್ರ, ಹತ್ತಿಬೆಲೆ ಮತ್ತು ಹೆಬ್ಗೋಡಿಯಲ್ಲಿ ಯಾರು ನೇಮಕಾತಿ ಇಲ್ಲದಂತಹ ಸಿಬ್ಬಂದಿಗಳು ಕೆಲಸ ಮಾಡ್ತಾಯಿದ್ರು ಅವರೆಲ್ಲರಿಗೂ ಕೂಡ ಇದುವರೆಗೂ 6,000 ವೇತನವನ್ನು ಕೊಡ್ತಾ ಇದ್ದಾರೆ. ಅವರ ಕನಿಷ್ಠ ವೇತನವನ್ನು ಕೂಡ ಕೊಡ್ತಾ ಇಲ್ಲ. ಈಗಾಗಲೇ ಇದು ಸಾಕಷ್ಟು ವಿಚಾರಗಳು ಗೊತ್ತಿದ್ರೂ ಕೂಡ ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಏನಿದೆ, ಸಿಬ್ಬಂದಿ ವರ್ಗ ಆಗಲಿ ಅಥವಾ ಯಾರು ಗೆದ್ದಿರುವಂಥ ಪುರಸಭಾ ಅಧ್ಯಕ್ಷರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಇರೋದು ಒಂದು ಶೋಚನೀಯ ಅನ್ನೋದು ಒಂದು. ಇನ್ನು ಮುಖ್ಯವಾಗಿ ಅವ್ರಿಗೆ ನೇಮಕಾತಿ ಪತ್ರಗಳು ಕೂಡ ಕೊಡ್ತಾ ಇಲ್ಲ. ಇನ್ನು ಈ ಪುರಸಭೆಗೆ ಬೇಕಾದಂತಹ ಏನು ಸಿಬ್ಬಂದಿಗಳಿದ್ದಾರೆ, ಇದು ತುಂಬ ಗಂಭೀರವಾದಂಥ ವಿಚಾರ. ಜೊತೆಗೆ ಈ ಏನು ಪುರಸಭೆ ಮತ್ತು ನಗರಸಭೆ ಖರ್ಚು ವೆಚ್ಚಗಳು ಬರುವಂತಹ 60% ಆಡಳಿತಾತ್ಮಕ ವೆಚ್ಚಗಳಿಗೆ ಖರ್ಚಾಗ್ತಾ ಇದೆ. ಈ ಸರ್ಕಾರದಿಂದ ಬರುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮಾತ್ರ ಕೆಲವು ಆಗ್ತಾ ಇದೆಯೇ ಹೊರತು 60% ಆಡಳಿತಾತ್ಮಕ ಮತ್ತು ಗುತ್ತಿಗೆದಾರರು ತಗೊತಾರೆ. ಸಿಬ್ಬಂದಿ ವರ್ಗ ಅಲ್ಲಿ ಸ್ಟಾಫ್ ಬಂದಿಲ್ಲ ಅಂದರೆ ಅವ್ರನ್ನ ತಗೊಂಡು ಅವ್ರಿಗೆ ಸಂಬಳ ಕೊಡುವಂಥದ್ರಿಂದ 60% 70% ಬರೀ ಅಡ್ಮಿನಿಸ್ಟ್ರೇಟಿವ್ ಖರ್ಚುಗಳಿಗೆ ಹೋಗ್ತಾ ಇದೆ. ಇನ್ನು ಮುಖ್ಯವಾಗಿ ಈ ಪುರಸಭೆ ಮತ್ತು ನಗರಸಭೆಗಳ ಅಸ್ತಿತ್ವಕ್ಕೆ ಬಂದ ನಂತರ ನಾವು ಏನು ಈ ಗ್ರಾಮ ಪಂಚಾಯಿತಿಗಳಿಗೆ ನಾವು ರೂರಲ್ ಕೋಟ್ ಅಂತ ತಗೊತಾ ಇದ್ವಿ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಅಥವಾ ನಾವು CETಯಲ್ಲಿ ತಗೊತಾ ಇದ್ವಿ, ಸರ್ಕಾರಿ ನೌಕರರಿಗೆ ನಾವು ತಗೊತಾ ಇದ್ವಿ, ಅದು ಯಾರಿಗೂ ಸಿಗೋದಿಲ್ಲ. ಬರೀ ಯಾರಿಗೂ ತೊಂದರೆ ಆಗ್ತದೆ ಅನ್ನೋದಂತಲ್ಲ, ಕನಿಷ್ಠ ನಮ್ಮ ವಿದ್ಯಾರ್ಥಿಗಳಿಗೆ CETನಲ್ಲಿ ಗ್ರಾಮೀಣ ಕೋಟ ಕೂಡ ಸಿಗೋದಿಲ್ಲ. ಜೊತೆಗೆ ಯಾವುದೇ ಸರ್ಕಾರಿ ನೌಕರರಿಗೆ ನಾವು ಹೋದಾಗ 3%, 5% ಗ್ರಾಮೀಣ ಕೋಟ ಇದೆಯಲ್ಲ, ಅದು ನಮ್ಗೆ ಸಿಗೋದಿಲ್ಲ. ಆಲ್ರೆಡಿ ನಾವು ಈಗ ಚಂದಾಪುರ, ಹೆಬ್ಗೋಡಿ ಮತ್ತು ಜಿಗಣಿಯಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ. ಇದು ಇನ್ನು ಮುಖ್ಯವಾಗಿ ಯಾವುದೇ ಒಂದು ಗ್ರಾಮ ಸಭೆನೇ ಅಂತಿಮ. ಅಲ್ಲಿ ಏನು ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೋ ಅಥವಾ ಯಾರು ಅಲ್ಲಿ ಫಲಾನುಭವಿಗಳನ್ನ ಆಯ್ಕೆ ಮಾಡ್ತಾರೆ ಅವರಿಗೆ ಮಾತ್ರ ಕೊಡಬೇಕು ಅಂತ, ಸೌಲಭ್ಯಗಳನ್ನ ಕೊಡಬೇಕು ಅಂತ ಇದೆ. ಅದು ನಮ್ಮ ಕುಂದುಕೊರತೆಗಳನ್ನು ನೇರವಾಗಿ ಪಂಚಾಯಿತಿಯ PDO ಅಥವಾ ಸದಸ್ಯರಿಗೋ ಹೇಳ್ಬೋದು. ಜೊತೆಗೆ ಗ್ರಾಮ ಸಭೆಯಲ್ಲೂ ಕೂಡ, ವಾರ್ಡ್ ಸಭೆಯಲ್ಲೂ ಕೂಡ ನಾವು ಇದು ಮಾಡ್ಬೋದು. ಆದರೆ ನಗರಸಭೆ ಪುರಸಭೆ ಬಂದರೆ ನಮ್ಮ ಹಿಡಿತಕ್ಕೆ ಸಿಗೋದಿಲ್ಲ. ಅದು ಮಾತ್ರ ಬರೀ ಅಧಿಕಾರ ವರ್ಗ ಮಾತ್ರ, ಅಧಿಕಾರಿಗಳಿದೆ, ಚೀಫ್ ಆಫೀಸರು ಯಾರು ಮಾತ್ರ ಅಲ್ಲಿ ನಾವು ಕೇಳಬೇಕಾಗ್ತದೆ. ಅವರು ನಮ್ಮ ಕೈಗೂ ಸಿಗೋದಿಲ್ಲ. ಜೊತೆಗೆ ನಾವು ಹೇಳಿದಾಗ ಅವ್ರು ಮಾಡೋಕ್ಕೂ ಸಾಧ್ಯನೇ ಇಲ್ಲ. ಜೊತೆಗೆ ನಗರಸಭೆ ಪುರಸಭೆಯಲ್ಲಿ ಬರೀ ಚೀಫ್ ಆಫೀಸರ್ ಮತ್ತು ಕಮಿಷನರ್ ಮಾತ್ರ ಚೆಕ್ ಪವರ್ ಇರ್ತದೆ. ಹೀಗಾಗಿ ನಾವು ಒಂದು ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೆ, ಒಂದು 1,000 ರೂಪಾಯಿ ಸ್ಟ್ರೀಟ್ ಲೈಟ್ ಹಾಕಬೇಕಾದ್ರೂ ಪಂಚಾಯತ್ ಮೆಂಬರ್ ಸ್ವಂತ ಕೈಯಿಂದ ಹಾಕಿ ಬಿಲ್ ಮಾಡ್ಕೊತಾ ಇದ್ರು. ಆದರೆ ಇಲ್ಲಿ ಅಂಥ ಕೆಲಸಗಳು ಯಾವುದೂ ಆಗ್ತಾ ಇಲ್ಲ. ಜೊತೆಗೆ ಇದೊಂದು ರಾಜಕೀಯ ಕೈವಾಡ ಏನೂ ಇದೆ, ರಿಯಲ್ ಎಸ್ಟೇಟ್ ಮಾಫಿಯೇನೂ ಇದೆ, ಜೊತೆಗೆ ಅಧಿಕಾರಿಗಳ ನೇರ ಕೈವಾಡ ಕೂಡ ಇದೆ. ನಾವು ಒಂದು ಸಾರಿ ಈ ಒಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ನಗರಸಭೆ, 5 ಪುರಸಭೆಗಳು ಈಗಾಗಲೇ ಅಸ್ತಿತ್ವದಲ್ಲಿದೆ. ಆದರೆ ಒಂದು ನೋವು ಬಾಧೆಗಳನ್ನು ನಾವು ಆಲ್ರೆಡಿ ಎಲ್ಲರೂ ನಾವು ಅನುಭವಿಸ್ತಾ ಇದ್ದೀವಿ. ಯಾರೂ ಕೂಡ ನಾವು ಜನಪ್ರತಿನಿಧಿಗಳನ್ನು ನಂಬ್ಕೊಂಡು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಭಾಗದಂತ ಬಂದಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಯಾರು CET ಕೋಟದಲ್ಲಿ ಅಥವಾ ಸರ್ಕಾರಿ ನೌಕರರಲ್ಲಿ ಮೀಸಲಾತಿಯನ್ನು ಸಿಗೋದಿಲ್ಲ. ಅದೇ ರೀತಿ ಈ ಆನೇಕಲ್ ತಾಲೂಕಿನಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ 20 ಪಂಚಾಯಿತಿಗಳನ್ನು ನಗರಸಭೆ ಮತ್ತು ಪುರಸಭೆಗಳನ್ನು ಮಾಡಿಬಿಟ್ರೆ ಯಾರೂ ಕೂಡ ಇಲ್ಲಿ ನಗರದ ಈ ಗ್ರಾಮೀಣ ಭಾಗದ ಸೌಲಭ್ಯಗಳೇನಿದೆ ಯಾರೂ ಕೂಡ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆ ಕಾರಣಕ್ಕೋಸ್ಕರ ಇದೊಂದು ಅವೈಜ್ಞಾನಿಕ ಕ್ರಮ, ಇದೊಂದು ತುರ್ತು ಅಂತ ಹೇಳ್ತಾರೆ ಅಧಿಕಾರಿಗಳು. ಇಂತಹ ಒಂದು ಕೆಲಸಗಳನ್ನು ಶಾಸಕರು ಮತ್ತು ಲೋಕಸಭಾ ಸದಸ್ಯರು ಗಮನ ಹರಿಸಬೇಕು. ಜೊತೆಗೆ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಇದೊಂದು ಟಾರಾವನ್ನು ಪಾಸ್ ಮಾಡಿ ಸರ್ಕಾರಕ್ಕೆ ಮನವಿ ಮಾಡಬೇಕು. ಏನೇನು ಅನಾನುಕೂಲಗಳಾಗ್ತದೆ
ಅನುಕೂಲ ಒಂದು ಕಡೆ ಆದರೆ ಅನಾನುಕೂಲಗಳೇ ನಮಗೆ ಜಾಸ್ತಿ ಆಗ್ತಾ ಇದೆ. ನೀವು ಒಂದು ಸಾರಿ ಮರ್ಸೂರು, ಬಳ್ಳೂರು, ಮಾಯಸಂದ್ರ ಈ 3 ಪಂಚಾಯಿತಿಗಳನ್ನು ಪುರಸಭೆ ಮಾಡಿದರೆ, ಮರ್ಸೂರು ಪಂಚಾಯಿತಿ ನಾಯಕನಿಂದ ಹಿಡ್ಕೊಂಡು ಮರ್ಸೂರು ಗೇಟಿಂದ ಹಿಡ್ಕೊಂಡ್ರೆ ನಾವು ಬಳ್ಳೂರು ಅಂದರೆ TVS ಫ್ಯಾಕ್ಟ್ರಿ ತನಕನೂ ಇದರ ವಿಸ್ತೀರ್ಣ ಸುಮಾರು 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಸರ್ಕಾರದಿಂದ ಪುರಸಭೆ ಮತ್ತು ನಗರಸಭೆಗಳಿಗೆ ಪ್ರಥಮವಾಗಿ 10 ಕೋಟಿ ರೂಪಾಯಿ ಅನುದಾನವನ್ನು ಕೊಡುತ್ತವೆ. ಆದರೆ ಪ್ರತಿ ವರ್ಷವೂ ನಗರೋತ್ಥಾನದಲ್ಲಿ ಕೊಡ್ತಾ ಇದ್ರೂ ಸಹ ಅದು ಕಾಲಕಾಲಕ್ಕೆ ತಕ್ಕಂಥ ಕಾಮಗಾರಿಗಳಾಗೋದೇ ಇಲ್ಲ. ಪ್ರತಿಯೊಂದು ಕಾಮಗಾರಿಗೂ ಕೂಡ ಎಸಿಗೆ ಹೋಗಬೇಕು, DC ಗೆ ಹೋಗಬೇಕು, ಜೊತೆಗೆ PD ಗೆ ಹೋಗಬೇಕು. ಅವರ ಪರ್ಮಿಷನ್ ಇಲ್ಲದೆ ನಾವು ಯಾವುದೇ ಕೆಲಸಗಳನ್ನು ಮಾಡೋಕ್ಕೆ ಸಾಧ್ಯ ಆಗೋದು. ಈಗಾಗಲೇ ನಾವು 10-15 ಬರೀ ಸಿಬ್ಬಂದಿ ಹಿಡ್ಕೊಂಡು ಒಂದು ಪಂಚಾಯಿತಿಯನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ. ಬರೀ ಒಂದು ನಗರೋತ್ಥಾನ ವಿಚಾರದಲ್ಲಿ ಚರಂಡಿ, ರಸ್ತೆ, ಈ ಕುಡಿಯುವ ನೀರಿನ ವ್ಯವಸ್ಥೆ ಮಾತ್ರ ಇದೆ. ಈಗಾಗಲೇ ಅಂತಹ ಒಂದು 100 ಕಾಮಗಾರಿಗಳು, ಸಮರ್ಪಕವಾದ ಕಾಮಗಾರಿಗಳು ಈ ಪಂಚಾಯಿತಿಗಳಲ್ಲಿ ನಡೀತಾ ಇದೆ. ಹಾಗಾಗಿ ನಮಗೆ ಈ ಒಂದು ತುರ್ತಾಗಿ ಬರುವಂತಹ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ 9ನೇ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ ಇದರ ಬಗ್ಗೆ ಮಾಹಿತಿ ಕೇಳಿದರೆ ಸಾಕಷ್ಟು ಮಾಹಿತಿಯನ್ನು ಕ್ರೋಢೀಕರಣ ಮಾಡಿ ಈಗಾಗಲೇ ಅಂತಿಮ ಹಂತಕ್ಕೆ ತಲುಪಿದ್ದಾರೆ. ಹಾಗಾಗಿ ಕೊನೆಯದಾಗಿ ನಾವೆಲ್ಲರೂ ಇದೊಂದು ವೇದಿಕೆ ಮೂಲಕ ಏನಂದರೆ ಎಲ್ರಿಗೂ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕು. ಇದು ನಾವು ಒಬ್ಬರೇ ಮಾಡುವಂಥ ಕೆಲಸ ಅಲ್ಲ. ಪ್ರತಿಯೊಬ್ಬ ಪಂಚಾಯಿತಿ ಸದಸ್ಯರು ಕೂಡ ಅದರ ಮೇಲೆತ್ಕೊಂಡು ಅಧಿಕಾರಿ ವರ್ಗಕ್ಕೆ ಒಂದು ಟರಾವನ್ನು ಹೊರಡಿಸಿ ಜಿಲ್ಲಾಧಿಕಾರಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಮೂಲಕ ಮನವಿ ಮಾಡಬೇಕು. ಆ ನಿಟ್ಟಿನಲ್ಲಿ ಯಾವುದು ಅಗತ್ಯ ಇದೆಯೋ ಅದನ್ನು ಮಾತ್ರ ಮಾಡಲಿ, ಅದಕ್ಕೆ ನಮಗೇನು ತೊಂದರೆ ಇಲ್ಲ. ಆದರೆ ಒಂದು 500 ಅಥವಾ 5,000 10,000 ಒಳಗಿರುವಂತಹ ಪಂಚಾಯಿತಿಗಳನ್ನು 3-4 ಪಂಚಾಯಿತಿಗಳನ್ನು ಸೇರಿಸ್ಕೊಂಡು ಮಾಡ್ತಾ ಇರೋದು ಇದೊಂದು ಅವೈಜ್ಞಾನಿಕ ಅಂತ ಈ ಮೂಲಕ ಹೇಳಿ. ಸರ್ಕಾರ ಪರಿಪೂರ್ಣವಾಗಿ ಸಮೀಕ್ಷೆ ಮಾಡಿರುವಂಥ ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ಒಂದು ಅಧಿಕಾರಿಗಳ ಒಂದು ಸರಿಯಾದ ಗಮನಕ್ಕೆ ತರ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇದು ಮಾಡ್ತಾ ಇದೆ. 2-3 ಪಂಚಾಯಿತಿಗಳು ಮಾಡೋ ಅಗತ್ಯನೇ ಇಲ್ಲ. ಒಂದೊಂದು ಪಂಚಾಯಿತಿ ಯಾವುದಿದೆ 20,000 ಏನು ಜನಸಂಖ್ಯೆ ಇದೆಯಾ ಅದನ್ನು ಮಾಡಿದ್ರೆ ತೊಂದರೆ. ಒಂದು ಕಡೆ ಒಂದು ಪುರಸಭೆ ಒಂದು ನಗರಸಭೆ ಆಗಬೇಕಾದ್ರೆ ಸೀಮಿತವಾಗಿ 1 ಕಿಲೋಮೀಟ್ರು 2 ಕಿಲೋಮೀಟ್ರ್ ಒಳಗೆ ಅಂತ ಇರಬೇಕು, ಒಂದು ರೇಡಿಯಸಲ್ಲಿ ಇರಬೇಕು. ನೀವು ಮರಸೂರಿಂದ ಹಿಡ್ಕೊಂಡು ಬಳ್ಳೂರು ಬಾರ್ಡರ್ ತನಕ ನಮಗೆ 15 ಕಿಲೋಮೀಟ್ರ್ ಆಗಿರಬೇಕು. ಒಂದು ನಗರಸಭೆ ಒಂದು ನಗರೀಕರಣ ಅಂದಮೇಲೆ 60% ಉದ್ಯೋಗದಾತರು ಇರಬೇಕಲ್ಲಿ. ಜೊತೆಗೆ ಕೃಷಿ ಭೂಮಿ 50-60% ಜಾಸ್ತಿ ಇದೆ. ಅದನ್ನು ಮಾಡೋಕ್ಕೆ ಸಾಧ್ಯ. ಈಗ ಸಾಕಷ್ಟು ಕೃಷಿ ಸಾಕಷ್ಟು ಕಡೆ ಇನ್ನೂ ನಾವು ಕೃಷಿ ಚಟುವಟಿಕೆಗಳೆಲ್ಲ ಮಾಡಬೇಕು. ಅದೇ ಜೀವನಾಧಾರ ಆಗಿರೋದ್ರಿಂದ ಯಾವ ಆಧಾರದ ಮೇಲೆ ಇವರು ಪಂಚಾಯತಿಯವರು ಇದನ್ನು ಮಾಡ್ತಾ ಇದ್ದಾರೆ, ಇದೊಂದು ರೀತಿಯಲ್ಲಿ ಖಂಡನೀಯ. ಈ ಒಂದು ವೇದಿಕೆ ಒಂದು ಪ್ರಾರಂಭ ಹಂತದಲ್ಲಿ ಇದನ್ನು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದೆ. ಇದು ಪ್ರಾರಂಭ ಅಂತ. ಇನ್ನು ಸಾಕಷ್ಟು ನೋಡಿ, ಇವತ್ತು 30ನೇ ತಾರೀಕು ಜನವರಿ 30ನೇ ತಾರೀಕು ಇವರು ಎಲ್ಲ ತಾಲೂಕು ಪಂಚಾಯತಿಯವರು ಒಂದು ಗ್ರಾಮ ಪಂಚಾಯತಿಗಳಿಗೆ ಲೆಟರ್ ಕೊಟ್ಟಿದ್ದಾರೆ. ಅವರು ಎಚ್ಚೆತ್ಕೋಬೇಕು. ಏನು ಇವತ್ತು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ವಿ ಅವರು ಕೂಡ ಮನವರಿಕೆ ಮಾಡ್ತಾರೆ. ನಮ್ಮ ತಾಲೂಕಿನ ಹಲವಾರು ಗ್ರಾಮ ಪಂಚಾಯತಿಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಈಗ ಒಂದು 6-7 ತಿಂಗಳಿಂದ ಸರ್ಕಾರದ ಯಾವುದೇ ಅಧಿಕೃತವಾದ ನಂಬರ್ ಇಲ್ಲದಿರೋಂಥ, ಅಧಿಕೃತವಾದ ಸರ್ಕಾರಿ ಒಂದು ಸಂಖ್ಯೆ ಇಲ್ಲದೇ ಇರೋಂಥ ಒಂದು ಕೆಲವೊಂದು ಲೆಟರ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇತ್ತು. ಎಷ್ಟೋ ಜನ ಅದನ್ನು ಸಮರ್ಥನೆ ಮಾಡಿಕೊಂಡ್ರು, ಇದೆಲ್ಲ ಫೇಕ್ ನ್ಯೂಸು, ಸರ್ಕಾರದ ಯಾವುದೇ ಇದರಲ್ಲಿ ನಂಬರ್ ಇಲ್ಲ ಆಗಿರೋದ್ರಿಂದ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ, ಇದೆಲ್ಲ ಫೇಕ್ ನ್ಯೂಸು ಅಂತೇಳಿ ಇದು ಮಾಡಿದ್ರು. ಆಗಲೇ ಜನ ಎಚ್ಚೆತ್ಕೊಂಡು, ಸಂಘ ಸಂಸ್ಥೆಗಳು ಎಚ್ಚೆತ್ತುಕೊಂಡು ಇದಕ್ಕೆ ವಿರೋಧ ದಾಖಲಿಸಿದರೆ, ಸಾಕಷ್ಟು ಸಂಖ್ಯೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ ಇಲ್ಲಿವರೆಗೂ ಬರ್ತಿರ್ಲಿಲ್ಲ. ಈಗ ತುರ್ತು ಅಂತ ಕೊಟ್ಟಿದ್ದಾರೆ. ತುರ್ತು ಅಂತ ಕೊಟ್ಟರೆ ಈಗ PDOಗಳು ಕಡ್ಡಾಯವಾಗಿ ಅವರು ಕೊಟ್ಟಿರೋಂಥ ದಿನಾಂಕದೊಳಗಾಗಿ ಅವ್ರ ಅಭಿಪ್ರಾಯ ತಿಳಿಸಲೇಬೇಕಾಗಿರೋದ್ರಿಂದ ಅದನ್ನು ಏನೋ ಒಂದು ಇದು ಮಾಡಿ ಕೊಡ್ತಾರೆ. ಎಲ್ಲ ಗ್ರಾಮ ಸಭೆಗಳನ್ನ ಕರೆದು ಅಥವಾ ಎಲ್ಲ ಪಂಚಾಯತಿ ಸದಸ್ಯರುಗಳ ಅಭಿಪ್ರಾಯ ತಗೊಳ್ದೇನೆ ಅವರು ಇಒಗಳಿಗೆ ಒಂದು ಅವರ ಅಭಿಪ್ರಾಯ ಕೊಡುವಂಥ ಸಾಧ್ಯತೆಗಳಿದೆ. ಅದರಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಈ ಒಂದು ಮನಸ್ಸಲ್ಲಿ ಇಟ್ಕೋಬೇಕು. ಯಾಕಂದರೆ ಈಗಾಗಲೇ ಸುಮಾರು ಪುರಸಭೆಗಳಾಗಿದೆ. ಗ್ರಾಮ ಪಂಚಾಯತಿಗಳನ್ನ ಮೇಲ್ದರ್ಜೆಗೆ ಏರಿಸಿ ಪುರಸಭೆ ಮಾಡಿದ್ದಾರೆ. ಕೇವಲ ಸಂಘ ಸಂಸ್ಥೆಗಳು ಮಾತ್ರ ದಾಖಲಿಸೋದಲ್ಲ, ಮಾಧ್ಯಮದವರು ಕೂಡ ದಯವಿಟ್ಟು ಈಗ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥ ಪುರಸಭೆಗಳಲ್ಲಿ ಜನಗಳನ್ನ, ಅಲ್ಲಿನ ಪುರಸಭಾ ಸದಸ್ಯರನ್ನ ತಾವು ಭೇಟಿ ಮಾಡಿ ಏನಾದರೂ ವ್ಯತ್ಯಾಸ ಆಗಿದೆ ಜನಸಾಮಾನ್ಯರನ್ನು ಕೇಳಿ. ಹಿಂದೆ ಗ್ರಾಮ ಪಂಚಾಯತಿ ಇದ್ದಾಗ ಮತ್ತು ಈಗಿನ ಪುರಸಭೆಯಿಂದ ಏನಾದರೂ ನಿಮ್ಮ ಜೀವನದಲ್ಲಿ ಮೂಲಭೂತ ಸೌಕರ್ಯದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ ಅಂತ ಸಾಕಷ್ಟು 90% ಪುರಸಭಾ ಸದಸ್ಯರಾಗಲಿ, ಅಲ್ಲಿನ
ಸಾರ್ವಜನಿಕರಾಗಲಿ ಇದ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ. ಗ್ರಾಮ ಪಂಚಾಯತಿ ಇದ್ದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ, ಒಬ್ಬ ಸಾಮಾನ್ಯ ನಿವಾಸಿ ಕೂಡ ಅಲ್ಲಿ ಒಂದು ಸುಪ್ರೀಂ ಆಗಿದ್ದ, ಅವನ ಒಂದು ಹೇಳಿಕೆ ಕೂಡ ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಿದ್ರೆ ಅದು ಹೈಕೋರ್ಟಲ್ಲಿ ಹೋಗಿ ಇದು ಮಾಡಿದ್ರು ಅದು ಅದೇ ಅಭಿಪ್ರಾಯ ವ್ಯಕ್ತ ಆಯಿತು. ಇಲ್ಲಿ ಅಧಿಕಾರಶಾಹಿಗಳ ಸಂಪೂರ್ಣ ಒಂದು ಷಡ್ಯಂತ್ರ ಆಗಿದೆ ಇದು. ಯಾವುದೇ ಕಾರಣಕ್ಕೂ ಮುಂದೆ ಜನಸಾಮಾನ್ಯರಿಗೆ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಒಂದು ರೆಡಿ ಶೆಡ್ಯೂಲ್ ಇಟ್ಕೊಂಡು ಬರ್ತಾರೆ ಅವರು, ಪುರಸಭೆ ಅಧಿನಿಯಮ ಅಂದ್ಕೊಂಡು ರೆಡಿ ಇಟ್ಕೊಂಡು ಬರ್ತಾರೆ. ಅಲ್ಲಿ ನಮ್ಮ ಬೇಕಾದ ಯೋಜನೆಗಳನ್ನ ಯಾವುದೂ ಅಲ್ಲಿ ಪುರಸಭೆಯ ಕಾರ್ಯಸೂಚಿನಲ್ಲಿ ಇರೋದಿಲ್ಲ. ಅವರ ಮೂಗಿನ ನೇರಕ್ಕೆ ಅವ್ರಿಗೆ ಅನುಕೂಲ ಆಗೋಂಥ ಕೆಲವೊಂದು ಹಾಕ್ಕೊಂಡಿರ್ತಾರೆ ಕಾರ್ಯಕ್ರಮಗಳನ್ನ. ಅದು ಯಾವುದೇ ಕಾರಣಕ್ಕೂ ಜನಸಾಮಾನ್ಯರಿಗೆ ತಲುಪೋ ಇಲ್ಲ. ಸುಮ್ಮನೆ ಈಗೆಲ್ಲ ಹೇಳ್ಬೋದು ಕೋಟ್ಯಾಂತರ ಅನುದಾನ ಬರುತ್ತೆ, ಮೇಲ್ದರ್ಜೆಗೆ ಏರಿಸ್ತಾರೆ ಅಂತ. ನಮ್ಮ ಕಣ್ಮುಂದೆನೇ ಇದೆ. ಎಷ್ಟೋ ಸುಮಾರು 15 ವರ್ಷದಿಂದ BBMPಗೆ ಸೇರ್ಕೊಂಡಿರುತ್ತೆ 120, 130 ಹಳ್ಳಿಗಳಿಗೆ ಇವಾಗಲೂ ಕುಡಿಯೋ ನೀರಿಗೆ ವ್ಯವಸ್ಥೆ ಕೊಡಲಿಕ್ಕೆ ಆಗಿಲ್ಲ ಅಂತಂದಾಗ ಈ ಗ್ರಾಮ ಪಂಚಾಯತಿಗಳ ಮೇಲ್ದರ್ಜೆಗೆ ಏರಿಸ್ಕೊಂಡು ಏನು ಮಾಡ್ತಾರೆ ಈಗ? ದಯವಿಟ್ಟು ಮಾಧ್ಯಮದ ಮಿತ್ರರಲ್ಲಿ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಈಗ ಯಾವ ಪುರಸಭೆಗಳು ಮೇಲ್ದರ್ಜೆಗೆ ಏರಿದಾರೋ ಅಲ್ಲಿಗೆ ಹೋಗಿ ತಾವೊಂದು ಸಮೀಕ್ಷೆ ಮಾಡಿ, ಜನಗಳ ಸಮೀಕ್ಷೆ ಮಾಡಿ. ಕೇವಲ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳ ಜೊತೆಗೆ ಮಾಧ್ಯಮದವರು ಇದ್ರ ಕೈ ಜೋಡಿಸಿದ್ರೆ ಜನಗಳ ಒಂದು ನೇರ ನುಡಿಗಳು ತಮಗೆ ಬರುತ್ತೆ. ಎಷ್ಟೋ ಜನ ಈಗ ಪುರಸಭಾ ಸದಸ್ಯರು ಚೀಫ್ ಆಫೀಸ್ ಒಳಗಡೆ ಚೇಂಬರಲ್ಲಿ ಎಂಟ್ರಾಗಲ್ಲ, ಹೊರಗಡೆ ನಿಂತಿರ್ತಾರೆ. ಚೀಫ್ ಆಫೀಸರ್ ಇವ್ರು ಒಳಗಡೆ ಸೇರಿಸ್ಕೊಳ್ಳೋದಿಲ್ಲ. ಇದೇ ಗ್ರಾಮ ಪಂಚಾಯತಿಗಳಿದ್ದಾಗ PDO ಹತ್ರ ಹೋಗಿ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಕೂತ್ಕೊಂಡು ಅವರ ವಾರ್ಡ್ಗಳಲ್ಲಿ ಅಥವಾ ಅವರ ಊರುಗಳಲ್ಲಿರೋ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ರು. ಎಷ್ಟೋ ಜನ ಪುರಸಭಾ ಸದಸ್ಯರು ಚೀಫ್ ಆಫೀಸರ್ ನೋಡಿದ್ರೆ ಒಂದು ಮುಖ್ಯಮಂತ್ರಿಗಳು ನೋಡೋ ಥರ ಆಡ್ತಾರೆ. ಅವ್ರ ಚೇಂಬರ್ ಒಳಗೆ ಎಂಟ್ರಿ ಇಲ್ಲ. ಇದು ಕಣ್ಮುಂದೆ ನಡೀತಾರೋ ಸತ್ಯ. ಇದು ಒಳಗಡೆ ಬಿಟ್ಕೊಳ್ಳೋದಿಲ್ಲ ಪುರಸಭಾ ಅಧಿಕಾರಿಗಳು. ಆಮೇಲೆ ಎಷ್ಟೋ ಈ ಪುರಸಭಾ ಅಧಿನಿಯಮಗಳು ಎಷ್ಟೋ ಜನ ಮೆಂಬರ್ಗಳು ಗೊತ್ತಿರಲ್ಲ. ಗ್ರಾಮ ಪಂಚಾಯತಿನಲ್ಲಾದರೆ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಮಾಹಿತಿ ಇತ್ತು. ಪುರಸಭೆ ಈಗ ಅಪ್ಗ್ರೇಡ್ ಆಗ್ತಾ ಇರೋದ್ರಿಂದ ನಮ್ಮ ಸದಸ್ಯರು ಅದಕ್ಕೆ ತಕ್ಕ ಅಪ್ಗ್ರೇಡ್ ಆಗಲ್ಲ. ಅವರ ಹಕ್ಕು ಬಾಧ್ಯತೆಗಳೇನು ಅಂತ ಅವ್ರಿಗೂ ಗೊತ್ತಾಗಲ್ಲ. ಸುಮಾರು 8-10 ವರ್ಷ ಆಗಿರೋಂಥ ಪುರಸಭೆ ಆಗಿರ್ತಕ್ಕಂಥ ಊರುಗಳವರು ಕೇಳಿದ್ರು ಆ ಸದಸ್ಯರಿಗೆ ಏನೂ ಮಾಹಿತಿ ಇರೋದಿಲ್ಲ. ಸುಮ್ಮನೆ ವಿಸಿಟಿಂಗ್ ಕಾರ್ಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅಂತಿರೋದು ನಗರಸಭಾ ಸದಸ್ಯರು ಅಂತ, ಪುರಸಭಾ ಸದಸ್ಯರು ಅಂತ ಆಗಿರುತ್ತೆ ಹೊರತು ಜನಜೀವನದ ಮಟ್ಟದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೇ ಸಮಸ್ಯೆ ಬದಲಾವಣೆಗಳಾಗಿರೋದಿಲ್ಲ. ದಯವಿಟ್ಟು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬರು ತಮ್ಮ ವಿರೋಧ ದಾಖಲಿಸಿ, ಅದು ಆಗುತ್ತೋ ಬಿಡುತ್ತೋ ನಾವೊಂದು ವಿರೋಧ ವ್ಯಕ್ತಪಡಿಸೋಣ. ನಮಗೆ ಇದು ಇಷ್ಟ ಇಲ್ಲ ಅನ್ನೋದನ್ನು ಸರ್ಕಾರಕ್ಕೆ ನಾವೆಲ್ಲ ಹೇಳೋಣ. ಸಂಘ ಸಂಸ್ಥೆಗಳವರು, ಮಾಧ್ಯಮಗಳವರು, ಆಮೇಲೆ ಗ್ರಾಮಗಳಿರ್ತಕ್ಕಂಥ ಯುವಕ ಸಂಘಗಳವರು, ಅವರೆಲ್ಲ ಪ್ರತಿಯೊಂದು ಗೊತ್ತಿರುತ್ತೆ ಅವ್ರಿಗೆ. ಗ್ರಾಮ ಪಂಚಾಯತಿ ಇದ್ದಾಗ ಏನು ಇದಾಗಿದ್ದಾಗ ನಮ್ಗೆ ಆಗಿರೋ ಅನುಕೂಲಗಳೇನು, ಪುರಸಭೆ ಆದಾಗ ಆಗಿರೋ ನಷ್ಟ ಏನು, ಈ ಪ್ರತಿಯೊಂದು ಅವ್ರಿಗೆಲ್ಲ ಒಂದು ತಳಮಟ್ಟದಲ್ಲಿ ಸಮಸ್ಯೆಗಳ ಅರಿವಿರೋದ್ರಿಂದ ಪ್ರತಿಯೊಬ್ಬರು ನಿಮ್ಮ ಪ್ರಾಪರ್ ಚಾನಲ್ಗಳ ಮೂಲಕ ಒಂದು ನಿಮ್ಮ PDO ಆಗಿರ್ಬೋದು, ನಿಮ್ಮ ಪುರಸಭಾ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಇವರ ಮೂಲಕ ಒಂದು ನಿಮ್ಮ ವಿರೋಧನ ವ್ಯಕ್ತಪಡಿಸಿ ಅಭಿಪ್ರಾಯ ದಾಖಲಿಸಿ. ಅದು ಆಗೋದು ಬಿಡೋದು ಇದಾಗೋದು. ನಾವು ಹೇಳಿದ ತಕ್ಷಣ ಏನು ಸರ್ಕಾರದಿಂದ ಅದನ್ನು ವಾಪಸ್ ತೊಗೊಂಡ್ಬಿಡ್ತಾರೆ ಅನ್ನೋ ಒಂದು ನಿರ್ಲಕ್ಷ್ಯ ಬೇಡ. ಪ್ರತಿಯೊಬ್ಬರು ನಿಮ್ಮ ವಿರೋಧನ ವ್ಯಕ್ತಪಡಿಸಿ ಮುಂದೆ ದೊಡ್ಡ ಮಟ್ಟದಲ್ಲಿ ಇದೇ ಒಂದು ಚಳುವಳಿಯಾಗಿ ರೂಪುಗೊಳ್ಳುತ್ತೆ ಅಂತ ಹೇಳ್ತಾ, ದಯವಿಟ್ಟು ಸರ್ಕಾರನೂ ಕೂಡ ಈ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಆನೇಕಲ್ ತಾಲೂಕಿನಲ್ಲಿ 28 ಗ್ರಾಮ ಪಂಚಾಯತಿಗಳಿದೆ. ಅದರಲ್ಲಿ 22 ಗ್ರಾಮ ಪಂಚಾಯತಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಇನ್ನು 6 ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಬರ್ತದೆ. ಇದರಲ್ಲಿ ಮುಖ್ಯವಾಗಿ 20 ಗ್ರಾಮ ಪಂಚಾಯತಿಗಳು ಮಾತ್ರ ಮೇಲ್ದರ್ಜೆಗೆ ಏರಿಸ್ತಾ ಇರೋದು. ಇನ್ನು 2 ಉಸ್ಕೂರು ಮತ್ತು ಶಾಂತಿಪುರವನ್ನು ಬಿಟ್ಬಿಟ್ಟಿದ್ದಾರೆ. ಜೊತೆಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಯಾವುದೇ ಗ್ರಾಮ ಪಂಚಾಯಿತಿಯನ್ನು ಕೂಡ ಈ ಮೇಲ್ದರ್ಜೆಗೆ ಏರಿಸ್ತಾ ಇದೆ. ಇದನ್ನು ಕೂಡ ಇದು ಎಲ್ಲರ ಒಂದು ಇದೊಂದು ದುರಂತ ಅಂತ ಹೇಳ್ಬೋದು. ಜೊತೆಗೆ ಇಡೀ ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿದೆ, 175 ತಾಲೂಕುಗಳಿದೆ. ಅದರಲ್ಲಿ 116 ಪುರಸಭೆಗಳಿದೆ. ಅಲ್ಲದೆ ಇನ್ನೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಪಟ್ಟಣ ಪಂಚಾಯಿತಿಗಳಿದೆ. ಅಂದರೆ ಪುರಸಭೆಗಿನ್ನ ಕಡಿಮೆ 10,000ದಿಂದ 20,000 ಒಳಗೆ ಇರುವಂಥ ಪಾಪ್ಯುಲೇಷನ್ ಏನಿದೆ ಪಟ್ಟಣಗಳು ಈಗಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇದೆ. ಆದರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ 1 ನಗರಸಭೆ 5 ಪುರಸಭೆ ಇದೆ. ಇನ್ನು 3 ನಗರಸಭೆ 5 ಪುರಸಭೆ ಮಾಡಿದರೆ ಒಟ್ಟು 4 ನಗರಸಭೆ 10 ಪುರಸಭೆ ಆಗ್ತದೆ. ಇದು ನಿಜಕ್ಕೂ ಇದು ಶೋಚನೀಯ ಅಂತ ಹೇಳ್ಬೋದು. ಈಗ ಇವರು ನಮ್ಮ ವಿಜಯ್ ಸಾರು ಮತ್ತು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಇದು ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಏನು ಬರೆದಿದ್ದಾರೆ ಅದನ್ನು ಕಿತ್ತಾಕುವಂಥ ಕೆಲಸ ಇದು. ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಪಂಚಾಯತಿಗೆ ಒಂದು ಹಳ್ಳಿಗೆ 3 ಜನ ಮೆಂಬರ್ ಇರ್ತಾರೆ. ಈಗ ಅದನ್ನೆಲ್ಲ ಕಿತ್ತು ಅವ್ರನ್ನ ಸಾಮಾನ್ಯ ಪ್ರಜೆ ಒಂದು ರಾಜಕೀಯವಾಗಿ ಬರಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ GG ಅಂದ್ಬಿಟ್ಟು ಏನೋ ಮನೆಗೂ ನೀರು ಅಂದ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಅದು ಅವಶ್ಯಕತೆನೇ ಇಲ್ಲ. ಇದು ಏನಂತಂದರೆ ಜನಗಳ ಮೇಲೆ ಒಂದು ಒತ್ತಾಯಕ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಈಗ ಅದೇ ನೀರಿಗೆ ಇನ್ನೊಂದು ಪೈಪ್ ಹಾಕೋದು, ಏನು ಅದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ.
ಹೀಗಾಗಿ ನೋಡಿ, ಒಂದು ಇದರಲ್ಲಿ 515 ಜನ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿರ್ತಾರೆ. ಅದನ್ನೆಲ್ಲ ಕಡಿವಾಣ ಆಡೋದಕ್ಕೆ, ಯಾಕಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರೆ ಕೆಳ ಪ್ರಜೆನೂ ಸಹ ಒಂದು ರಾಜಕೀಯವಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಾಗಿ ಬರೆದಿದ್ದಾರೆ. ಅದನ್ನೆಲ್ಲ ಈ ಸಂವಿಧಾನ ತಿದ್ದುಪಡಿ ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ ಅಷ್ಟೇ. ಇದನ್ನೆಲ್ಲ ಕೇಳಿದಾಗ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ನಮ್ಮ ಈ ಸಂಘಟನೆಗಳವರು ಇದ್ರ ಬಗ್ಗೆ ದಯವಿಟ್ಟು ಧ್ವನಿ ಎತ್ತಬೇಕು. ಮೀಸಲಾತಿ ಕಿತ್ತಾಕೋ ಒಂದು ಸಲುವಾಗಿ ಇಂತಹ ಒಂದು ಕಾರ್ಯಗಳನ್ನು ತರ್ತಾ ಇದ್ದಾರೆ ತಾಲೂಕುಗಳಲ್ಲಿ. ಈಗ ನಮ್ಮ ಹಳ್ಳಿಗಳಲ್ಲಿ ಈಗ ಅವನು ಪುರಸಭೆ ಮಾಡಿದ್ರೆ ನಮ್ಮ ಹಳ್ಳಿಗೆ ಒಂದು ಸರಿಯಾದ ರಸ್ತೆ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಒಂದು ಸ್ಕೂಲ್ ಇಲ್ಲ. ಈಗ ನಮ್ಮ ಮಕ್ಕಳೇನೋ ಓದಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಒಂದು ಮೆಡಿಕಲ್ ಓದಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು, ಒಂದು ಇಂಜಿನಿಯರ್ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕು. ಅಂಥದ್ರಲ್ಲಿ ಹೆಂಗೆ ಇವರು ಪುರಸಭೆ ನಗರಸಭೆ ಮಾಡ್ತಾರೆ ಅನ್ನೋದು ಒಂದು ಅರ್ಥ ಆಯ್ತಲ್ಲ. ಇವರು ಅದೇನು ಅವ್ರಿಗೇನು ಬುದ್ಧಿ ಇದ್ದು ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತು ಈ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಒಂದು ಸೌಕರ್ಯ ಇಲ್ದಿರೋನು ಯಾವ ರೀತಿ ಮಾಡ್ತಾರೆ? ಒಂದು ಹಳ್ಳಿಲಿ 3 ಜನ ಮೆಂಬರ್ ಇರ್ತಾರೆ. ನಾವೇನೇ ಒಂದು ಹಳ್ಳಿಗೆ ಒಂದು ನೀರು ಬೇಕಂದ್ರೆ ಹಂಗೆ ಇಮಿಡಿಯೇಟ್ಲಿ ನಮ್ಮ ಊರಲ್ಲಿ ಸದಸ್ಯರು ಇರ್ತಾರೆ, ಅವ್ರಿಗೆ ಹೇಳ್ಬಿಟ್ಟು ಮಾಡಿಸ್ಬೋದು. ಆದರೆ ನಗರಸಭೆ ಪುರಸಭೆ ಆಗ್ಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು? ಇದು ಏನಪ್ಪ ಅಂದರೂ ಇದನ್ನೆಲ್ಲ ಉದ್ದೇಶ, ಇದನ್ನೆಲ್ಲ ನೋಡಿದ್ರೆ ಮೀಸಲಾತಿಯನ್ನು ಕಿತ್ತಾಕಬೇಕು ಮತ್ತು ಸಂವಿಧಾನವನ್ನು ಅಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಮಾಧ್ಯಮಿತರು ಇದನ್ನು ಅತಿ ಹೆಚ್ಚು ಪ್ರಚಾರ ಮಾಡಬೇಕು. ಹಾಗೂ ಪ್ರತಿಯೊಬ್ಬ ಸದಸ್ಯರು ಇದ್ರ ಬಗ್ಗೆ, ಗ್ರಾಮ ಪಂಚಾಯತಿ ಸದಸ್ಯರು ಧ್ವನಿ ಎತ್ತಲೇಬೇಕು. ನಾವು ಇದನ್ನು ಈ ಒಂದು ಸುತ್ತೋಲೆನ ನಾವು ಪ್ರತಿಯೊಂದು ಪಂಚಾಯತಿಗೂ ಕೊಡ್ತೀವಿ. ಇದಕ್ಕೆ ಜನಗಳಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಕರ್ನಾಟಕ ಜೆಬಿಎಂ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರ ಚಿನ್ನಪ್ಪಣ್ಣವರ ಸಾರಥ್ಯದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದಾರೆ. ಈಗ ನಮ್ಮದು ಹತ್ತಿ ಬೆಲೆ ಆಗಿರೋದ್ರಿಂದ ಹತ್ತಿ ಬೆಲೆಯಲ್ಲಿ ಪುರಸಭೆ ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ಏನೊಂದು ಬಸ್ ಸ್ಟ್ಯಾಂಡ್ ಇದುವರೆಗೂ ಮಾಡೋಕ್ಕೆ ಆಗಿಲ್ಲ. ಪುರಸಭೆ ಆಯಿತು, ಈಗ ನಗರಸಭೆ ಆಗೋದಕ್ಕೂ ಹೊರಟಿದೆ. ಸೊ ಅಲ್ಲಿ ಈ ಥರ ಇರೋದ್ರಿಂದ ಇನ್ನು ತುರ್ತಾಗಿ ಮಾಡುವಂಥ ಕಾರ್ಯಕ್ರಮ ಏನಿದೆ ಸರ್ಕಾರಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸಾಧಕ ಬಾಧಕಗಳು ಎರಡನ್ನೂ ಚರ್ಚೆ ಮಾಡಿ ಆಮೇಲೆ ತದನಂತರ ಇವರೆಲ್ಲ ಮಾಡೋದಕ್ಕೆ ನಮ್ಮದೇನು ವಿರೋಧನಿಲ್ಲ. ಫಸ್ಟು ಮೂಲಭೂತ ಸೌಕರ್ಯಗಳು, ಈ ನಮ್ಮ ಅತಿ ಬೆಲೆ ಪುರಸಭೆ ಅಂತ ಈಗ ನಗರಸಭೆ ಆಗ್ತಾಯಿದೆ. ಒಂದು ನಿಲ್ದಾಣ ಅಂತಲೂ ಬಸ್ ನಿಲ್ದಾಣ ಅಂತ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಅಧಿಕಾರಿಗಳೂ ಬಂದೋದ್ರು, ಎಲ್ಲ ಸಚಿವರ ಹತ್ರನೂ ಎಲ್ಲ ಮಾತಾಡಿದ್ದಾರೆ. ಬಟ್ ಇದುವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಸೊ ಇದನ್ನು ಇಷ್ಟು ತುರ್ತಾಗಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 515 ಜನ ಸದಸ್ಯರುಗಳಲ್ಲಿ 250 ಜನ ಮಹಿಳೆಯರೇ ಇವತ್ತು ಅಧಿಕಾರವನ್ನು ಪಡ್ಕೊಳ್ತಾರೆ. ಮಹಿಳೆಯರ ಒಂದು ಹಕ್ಕು ಕೂಡ ಇದರಿಂದ ನಾಶ ಮಾಡ್ತಕ್ಕಂಥ ಪ್ರವೃತ್ತಿ. ಅದಕ್ಕೆ ಭಾಳಷ್ಟು ಜನ ಮಹಿಳೆಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಾಗಿದೆ ಅಕ್ಕಂದಿರ, ದಯಮಾಡಿ ನೀವೆಲ್ಲರೂ ಕೂಡ ಇದನ್ನು ವಿರೋಧ ಪಡಿ. ಇವತ್ತು ನೀವು ಸದಸ್ಯರುಗಳಾಗಿದ್ದೀರಾ. ಈ ಗ್ರಾಮ ಪಂಚಾಯತಿ ಇದ್ದರೆ ಇನ್ನೂ ನಿಮ್ಮ ಅಕ್ಕ ತಂಗಿಯರೋ ನಿಮ್ಮ ಸಂಬಂಧಿಗಳು ಯಾರಾದರೂ ಚುನಾಯಿತ ಪ್ರತಿನಿಧಿಯಾಗಿ ಇನ್ನೊಂದಷ್ಟು ಕೆಲಸ ಮಾಡ್ತಾರೆ. ಹಾಗಾಗಿ ಮಹಿಳೆಯರು ಕೂಡ ಇದರ ಬಗ್ಗೆ ಧ್ವನಿಯನ್ನು ಮಾಡಬೇಕು. ಮತ್ತು ಮಾಧ್ಯಮ ನಿಮ್ಮ ಪಾತ್ರ ಭಾಳ ಮುಖ್ಯ ಇದೆ. ಇದು ಹೆಚ್ಚು ಜಾಗೃತಿಯನ್ನು ಈಗ ನಾನು ಹೇಳಿದ ತಕ್ಷಣ ಈಗ ನಿಮಗೆಲ್ಲ ನಮ್ಮ ವಿಜಯಕುಮಾರ್ ಸರ್ ಅವರು ಎಲ್ಲವನ್ನು ಒದಗಿಸಿದ್ದಾರೆ. ಎಷ್ಟೆಷ್ಟು ಗ್ರಾಮ ಪಂಚಾಯತಿಗಳು, ಎಷ್ಟೆಷ್ಟು ಜನಸಂಖ್ಯೆ ಇದೆ, ಯಾವ್ಯಾವ ರೀತಿ ಆಗ್ತದೆ ಅಂತಕ್ಕಂಥದ್ದನ್ನ ಎಲ್ಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮ ಮಾಧ್ಯಮದಲ್ಲಿ ಇದನ್ನು ಹೆಚ್ಚು ಪ್ರಚಾರವನ್ನು ಮಾಡಬೇಕು. ಮತ್ತು ನೀವು ಕೂಡ ಆ ಪುರಸಭೆ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ತಕ್ಕಂಥದ್ದನ್ನ ನಮ್ಮ ಮಹೇಶ್ ಅವರು ಹೇಳ್ದಂಗೆ ಅದನ್ನು ನೀವು ಕೂಡ, ಯಾಕಂದರೆ ಸಮಾಜದ 4ನೇ ಅಂಗ ಮಾಧ್ಯಮ, ಸರ್ಕಾರದ 4ನೇ ಮಾಧ್ಯಮ ಭಾಳ ಮಾಧ್ಯಮಕ್ಕೂ ಭಾಳ ಶಕ್ತಿ ಇದೆ. ಕೇವಲ ಯಾರೋ ಹೇಳೋದನ್ನು ಬರೆದು ಸುದ್ದಿ ಮಾಡಿ ಬಿತ್ತರಿಸಿ ಮಾಡ್ತಕ್ಕಂಥದ್ದೆಲ್ಲ. ನಮ್ಮದು ಕೂಡ ಮಾಧ್ಯಮದ್ದು ಕೂಡ ಒಂದು ಹಕ್ಕಿದೆ. ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಕೇಳ್ತಕ್ಕಂಥದ್ದು ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ಅಂಕುಟೊಂಕುಗಳನ್ನು ತಿದ್ದತಕ್ಕಂಥ ಲೇಖನ ಇರ್ತಕ್ಕಂಥ ಪವರ್ ಇರ್ತಕ್ಕಂಥ ಮಾಧ್ಯಮದ್ದು ಕೂಡ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕಂತೇಳಿದ್ರೆ ಜೊತೆಗೆ ಇನ್ನೂ ಒಂದು ಹೇಳಿದ್ರು ವಿಜಯಕುಮಾರ್ ಸಾವರು, ಭಾಳ ನೋವಿನ ವಿಚಾರ ಏನಪ್ಪ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಗ್ರಾಮಾಂತರ ಪ್ರದೇಶದಲ್ಲಿ ಆ ಸೌಲಭ್ಯನ ಪಡ್ತಕ್ಕಂಥ ಎಲ್ಲ ಸಮುದಾಯ, ಯಾವುದೇ ಜಾತಿಯವರು, ಎಲ್ಲ ಸಮುದಾಯದ ಮಕ್ಕಳಿಗೆ ಸರ್ಕಾರದ ಸೇವೆ ಸೌಲಭ್ಯಗಳು ಕೂಡ ಕಡಿತ ಆಗ್ತದೆ. ಜೊತೆಗೆ ಇವತ್ತು ಎಷ್ಟೋ ಜನ, ಭಾಳಷ್ಟು ಜನ ಇಳ್ವಾಡಿ ಈ ಕಡೆ ಭಾಗದಲ್ಲೆಲ್ಲ 94 ಸಿಗಳು ಹಾಕ್ಕೊಂಡು ಮತ್ತು 93 ಹಕ್ಕುಪತ್ರಗಳನ್ನು ಹಾಕಿ ಹೋರಾಟ ಮಾಡ್ತಾಯಿದ್ದಾರೆ. ಒಂದು ಸಾರಿ ಪುರಸಭೆ ನಗರಸಭೆ ಆಗಿಬಿಟ್ರೆ ನಿಮಗೆ ಯಾವುದೇ ಭೂಮಿಯನ್ನು ಸಿಗೋದಿಲ್ಲ. ಜೊತೆಗೆ ಇವತ್ತು ಸೈಟ್ ಕೂಡ ಕೊಡೋದು ಕೂಡ ಅರ್ಹತೆ ಇರಲ್ಲ. ಪ್ರತಿಯೊಬ್ಬರು ಇದೊಂದು ಕ್ರಾಂತಿ ಪುರುಷರಾಗಿ ದಯಮಾಡಿ ತಾಲೂಕಿನಲ್ಲಿ ಧ್ವನಿ ಆಗಬೇಕು. ಇಲ್ಲ ಅಂತೇಳಿದ್ರೆ ನಾವು ಈ ಹಿಂದೆ ಯಾವ ರೀತಿ ಬ್ರಿಟಿಷರ ಕಾಲದಲ್ಲಿ ಗುಲಾಮರಾಗಿದ್ದೀವೋ ಆ ರೀತಿ ಗುಲಾಮರಾಗ್ತಾ ಇದ್ದೀವಿ. ಇವತ್ತು ಯಾರೋ ಇಬ್ಬರ ಜನಪ್ರತಿನಿಧಿಗಳು ಏನು ಅವರ ಸ್ವಾರ್ಥಕ್ಕಾಗಿ ಇಡೀ ತಾಲೂಕನ್ನು ಬಲಿ ಕೊಡ್ತಾ ಇದ್ದಾರೆ. ಮುಂದೆ ಅವರು ಯಾರೋ ಒಬ್ಬರಿಬ್ಬರಿಗಾಗಿ ಈ ತಾಲೂಕಿನಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಯಾಕೆ ನಮ್ಮ ಹಕ್ಕುಗಳನ್ನು ನಾವು ಕಳೆದುಕೋಬೇಕು? ಹಾಗಾಗಿ ನೀವು ಒಳ್ಳೇದಿದ್ದರೆ ಒಳ್ಳೆಯದನ್ನು ಮಾಡಿ. ಆಮೇಲೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಪ್ರಮುಖರು ಹೊರಗಡೆ ಬನ್ನಿ, ಧ್ವನಿಯಾಗಿ ಕೇಳ್ರಿ.
ಕೇಳೋಕ್ಕೆ ನಿಮ್ಗೇನು ಮೂಗ್ದಾರ ಹಾಕಿದಾರಾ? ಇವತ್ತು ಎಷ್ಟೋ ಜನ ಪಾಪ ಅವಾಗಲೇ ಹೇಳಿದ್ರು ಬಾಬು ಅವರು, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ತೀನಿ, ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ತೀನಿ ಅಂತೇಳಿ ಕನಸು ಕಟ್ಕೊಂಡೇ ಇದ್ದಾರೆ. ನಿಮ್ಮ ಕನಸಕ್ಕೆ ಎಳ್ಳು ನೀರು ಬಿಡ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತ ಎಲ್ಲರಿಗೂ ಎಳ್ನೀರು ಕೊಟ್ಟು ಯಾರೋ ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತಾಯಿದ್ರು, ಒಂದಿಬ್ಬರಿಗೆ ಮಾತ್ರ ಅನುಕೂಲ ಆಗ್ತದೆ. ಹಾಗಾಗಿ ಮಾಧ್ಯಮದ್ದು ಕೂಡ ಭಾಳಷ್ಟು ಎಲ್ಲ ಕರೆಕ್ಟ್ ಹೋಗ್ಬಿಟ್ಟಿದ್ದೀರಾ. ನಾವು ಇವತ್ತು ಈಗ ಇವಾಗೂ ಕೂಡ ಈ ಪತ್ರ ಕೊಡ್ತಾ ಇದ್ವಿ, ಮತ್ತು 20 ಗ್ರಾಮ ಪಂಚಾಯತಿಗಳಿಗೆ ಹೋಗಿ ಈ ಪತ್ರವನ್ನು ಕೊಡ್ತಾ ಇದ್ದೀವಿ. ಈ ರೀತಿ ಆಗ್ತದೆ. ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ನೀವು ಟರಾವ್ ಮಾಡುವಾಗ ನೀವು ಇದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಕೂಡ 20 ಗ್ರಾಮ ಪಂಚಾಯತಿ ಕೊಡ್ತಾ ಇದ್ದೀವಿ. CO ಗಮನಕ್ಕೂ ಕೊಡ್ತಾ ಇದ್ದೀವಿ, DC ಗಮನಕ್ಕೂ ಕೊಡ್ತೀವಿ. ಇವೆಲ್ಲ ಪ್ರಕ್ರಿಯೆಗಳು ನೋಡಿಕೊಂಡು ಸರ್ಕಾರದ ಗಮನಕ್ಕೆ ತಗೊಂಡು ನ್ಯಾಯಾಲಯದಲ್ಲಿ ಕೂಡ ಇದನ್ನು ಪ್ರಕ್ರಿಯೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮೊದಲು ಇದೆಲ್ಲ ದಾಖಲೆಗಳು ನಮ್ಗೆ ಬೇಕು. ಈಗಾಗಲೇ ಹಲವಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನನ್ನ ಹತ್ರ ಮಾತಾಡಿದ್ದಾರೆ, ನಮ್ಮದು ವಿರೋಧ ಇದೆ, ನಾವು ಕೂಡ ವೈಯಕ್ತಿಕವಾಗಿ ನಾವು ಪತ್ರ ಕೊಡ್ತೀವಿ ಅಂತ. ಅದನ್ನೆಲ್ಲ ತೆಗೆದುಕೊಂಡು ರಾಜಧಾನಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆಯಾಗಿ ಎಲ್ಲ ಒಂದಷ್ಟು ಚುನಾಯಿತ ಪ್ರೆಸೆಂಟ್ ಅಧ್ಯಕ್ಷರುಗಳು ಕೂಡ ನಮ್ಮ ಜೊತೆಗೂಡಿಕೊಂಡು ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಇದು ಹೆಚ್ಚು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ.